ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2024 ಪೇಪರ್ 1 ಗಾಗಿ ಟೀಚಿಂಗ್ ಆಪ್ಟಿಟ್ಯೂಡ್ ಕುರಿತು 50 MCQ ಅನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಯೂನಿಟ್ನಿಂದ 5 ಪ್ರಶ್ನೆಗಳು ಬಂದೇ ಬರ್ತವೆ. 10 ಅಂಕಗಳನ್ನ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ. ಸೊ ಅದೇ ರೀತಿ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ದೆ ಅದರಲ್ಲಿ ನೀವು ಟೀಚಿಂಗ್ ಆಪ್ಟಿಟ್ಯೂಡ್ನಿಂದ ಬರುವ ಎಲ್ಲ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಕೊಳ್ಬೋದು. ಸೊ ಅದೇ ರೀತಿ ನಾವು 21/10/2024 ಇಂದ ಹೊಸ ಬ್ಯಾಚನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೀವೇನಾದರೂ ಒಂದು ಹೊಸ ಬ್ಯಾಚನ್ನು ಜಾಯ್ನ್ ಆಗಿದ್ದೆ ಅದರಲ್ಲಿ ನಿಮಗೆ ಕಂಪ್ಲೀಟ್ ಸಿಲೆಬಸ್ ಮೇಲೆ ಲೈವ್ ಕ್ಲಾಸಸ್ ಸಿಗ್ತಾ ಇದ್ದಾವೆ. ಕಂಪ್ಲೀಟ್ 10 ಯೂನಿಟ್ಗಳ ಮೇಲೆ ಥಿಯರಿ ಲೆಕ್ಚರ್ಸ್ ಅನ್ನು ಕೊಡ್ತಾ ಇದ್ದೀವಿ. ಕಂಪ್ಲೀಟ್ 10 ಯೂನಿಟ್ಗಳ ಮೇಲೆ MCQ ಲೆಕ್ಚರ್ಸ್ ಇರುತ್ತವೆ. ಜೊತೆಗೆ 50 ಮಾಕ್ ಟೆಸ್ಟ್ಗಳನ್ನು ನಿಮಗೆ ನೀಡ್ತಾ ಇದ್ದೀವಿ. ಸೊ ಇದ್ರ ಜೊತೆಗೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನು ನೀಡ್ತಾ ಇದ್ದೀವಿ. ಜೊತೆಗೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನು ಕೂಡ ಕೊಡ್ತಾ ಇದ್ದೀವಿ. ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ಅನ್ನು ನೀವು ಫಾಲೋ ಅಪ್ ಮಾಡಿದ್ದೆ ಅದರಲ್ಲಿ ಪೇಪರ್ 1ಗೆ ಬೇಕಾದ ಕಂಪ್ಲೀಟ್ ತಯಾರಿ ನಿಮಗೆ ಈ ಒಂದು ಕೋರ್ಸ್ನಲ್ಲಿ ಆಗ್ತಾ ಇದೆ. ಸೊ ಅದೇ ರೀತಿ ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗೋದ್ರಿಂದ ನೀವು ಪೇಪರ್ 1ನಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸ್ತೀರಾ. ಸೊ ಈ ಒಂದು ಕೋರ್ಸ್ ನಿಮಗೆ ಗ್ಲೋಬಲ್ ಆನ್ಲೈನ್ ಆ್ಯಪ್ನಲ್ಲಿ ಲಭ್ಯವಿದೆ. ಸೊ ಜೊತೆಗೆ ಈ ಒಂದು ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಕೂಡ ನೀವು ಮಾಡ್ಬೋದು. ಕೋರ್ಸ್ ಫೀಸ್ ಬಂದುಬಿಟ್ಟು ಕೇವಲ 2000 ರುಪೀಸ್ ಇರುತ್ತೆ. ಸೊ ಅದೇ ರೀತಿ KSET ಪೇಪರ್ 2ಗಾಗಿ ನೋಟ್ಸ್ ಮತ್ತು MCQ ಸೆಟ್ಟನ್ನು ನೀಡ್ತಾ ಇದ್ದೀವಿ ಕೇವಲ 1280 ರುಪೀಸ್ನಲ್ಲಿ. ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು. ನಂತರ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಮೂಲಕ ರಿಜಿಸ್ಟರ್ ಆಗಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ ಮೇಲೆ ಕ್ಲಿಕ್ ಮಾಡಿದರೆ KSET ಪೇಪರ್ 1 ಕೋರ್ಸ್ ನಿಮಗೆ ಕಂಪ್ಲೀಟ್ ಅವೈಲೇಬಲ್ ಆಗ್ತಾ ಇದೆ. ಸೊ ಇಲ್ಲಿ ಕಂಟೆಂಟ್ ಅಂತ ಇರುತ್ತೆ. ಈ ಕಂಟೆಂಟ್ ಮೇಲೆ ನೀವು ಏನಾದರೂ ಹೋದರೆ ಫುಲ್ ಸಿಲೆಬಸ್ ಥಿಯರಿ ಲೆಕ್ಚರ್ಸ್ ಇದ್ದಾವೆ, 50+ MCQ ಲೆಕ್ಚರ್ಸ್, ಆಲ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಮಾಕ್ ಟೆಸ್ಟ್, ಪ್ರಾಕ್ಟೀಸ್ MCQ ಸೆಟ್, ನೋಟ್ಸ್ ಎಲ್ಲವೂ ಕೂಡ ಈ ಒಂದು ಆ್ಯಪ್ನಲ್ಲಿ ನಿಮಗೆ ದೊರೀತಾ ಇದೆ. ಕೆಲವು ಮಟೀರಿಯಲ್ ಫ್ರೀಯಾಗಿ ಕೂಡ ಇದ್ದಾವೆ. ಸೊ ನೀವು ಡೆಮೋಗಾಗಿ ನೋಡ್ಕೊಳ್ಬಹುದು. ಸೊ ಅದೇ ರೀತಿ ನೀವು ಜಾಯಿನ್ ನೌ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಕೋರ್ಸ್ಗೆ ಜಾಯಿನ್ ಆಗ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪನ್ನು ಕೂಡ ನೀವು ಜಾಯಿನ್ ಆಗ್ಬೋದು. ಸೊ ಇಯರ್ ದ ಫಸ್ಟ್ ಕ್ವಶನ್ ಈಸ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಸೈನ್ ಆಫ್ ರೀಡಿಂಗ್ ಡಿಫಿಕಲ್ಟಿ ಅಮಂಗ್ ಯಂಗ್ ಲರ್ನರ್ಸ್. ಸೊ ಇಲ್ಲಿ ಏನಿದೆ ಅಂತಂದರೆ ಕೆಳಗಿನವುಗಳಲ್ಲಿ ಯಾವುದು ಕಲಿಯುವವರಲ್ಲಿ ಓದುವ ತೊಂದರೆಯ ಸಂಕೇತ ಅಲ್ಲ ಅಂತ ಹೇಳಿದ್ದಾರೆ. ಸೊ ನಾವು ಹಲವಾರು ವಿದ್ಯಾರ್ಥಿಗಳು ಓದಬೇಕಾದ್ರೆ ಹಲವಾರು ತೊಂದರೆಗಳನ್ನು ಅನುಭವಿಸ್ತಾರೆ. ಸೊ ಹಾಗಾಗಿ ಇದರಲ್ಲಿ ಯಾವುದು ಓದುವ ತೊಂದರೆ ಆಗಿಲ್ಲ, ವಿಚ್ ಇಸ್ ನಾಟ್ ಎ ರೀಡಿಂಗ್ ಡಿಫಿಕಲ್ಟಿ. ಆಪ್ಷನ್ ಎ ಲೆಟರ್ ಆ್ಯಂಡ್ ವರ್ಡ್ ರೆಕಗ್ನಿಷನ್. ಸೊ ಅಕ್ಷರ ಮತ್ತು ಪದಗಳನ್ನು ಗುರುತಿಸುವಿಕೆ. ಸೊ ಇದು ಒಂದು ಗುಡ್ ರೀಡಿಂಗ್ ಎಬಿಲಿಟಿ ಆಗಿದೆ, ಹೌದಲ್ಲ. ಇದೊಂದು ರೀಡಿಂಗ್ ಡಿಫಿಕಲ್ಟಿ ಅಲ್ಲ, ಏಕೆಂದರೆ ಅಕ್ಷರಗಳನ್ನು ಗುರುತಿಸುವುದು ಮತ್ತು ಪದಗಳನ್ನು ಗುರುತಿಸುವುದು ಇದು ಉತ್ತಮವಾದ ಒಂದು ರೀಡಿಂಗ್ ಎಬಿಲಿಟಿ ಅಂತ ಹೇಳ್ಬೋದು. ಇದು ತೊಂದರೆ ಏನಲ್ಲ. ಸೊ ಅದರ ಜೊತೆಗೆ ರೀಡಿಂಗ್ ಸ್ಪೀಡ್ ಆ್ಯಂಡ್ ಫ್ಲೂಯೆನ್ಸಿ. ಸೊ ಓದುವ ವೇಗ ಮತ್ತು ನಿರರ್ಗಳತೆ. ಸೊ ವೇಗವಾಗಿ ಓದುವುದು ಮತ್ತು ನಿರರ್ಗಳವಾಗಿ ವಿತ್ ಫ್ಲೂಯೆನ್ಸಿ ಓದುವುದು ಕೂಡ ಇದು ಒಂದು ಒಳ್ಳೆಯ ಇದೊಂದು ಕೂಡ ಅಡ್ವಾಂಟೇಜ್ ಆಗಿದೆ. ನೆಕ್ಸ್ಟ್ ಆಪ್ಷನ್ ಸಿ ಅಂಡರ್ಸ್ಟ್ಯಾಂಡಿಂಗ್ ವರ್ಡ್ಸ್ ಆ್ಯಂಡ್ ಐಡಿಯಾಸ್. ಸೊ ಪದಗಳ ಮತ್ತು ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವುದು ಕೂಡ ಒಂದು ರೀಡಿಂಗ್ ಅಡ್ವಾಂಟೇಜ್ನೇ ಆಗಿದೆ. ಇದು ಕೂಡ ಡಿಫಿಕಲ್ಟಿ ಆಗಿಲ್ಲ. ಆದರೆ ಇಲ್ಲಿ ಸ್ಪೆಲ್ಲಿಂಗ್ ಕನ್ಸಿಸ್ಟೆನ್ಸಿ, ಕಾಗುಣಿತ ಸ್ಥಿರತೆ ಏನಿದೆ ಇದು ಒಂದು ರೀಡಿಂಗ್ ಡಿಫಿಕಲ್ಟಿ ಆಗಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 2, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಇಂಟ್ರಿನ್ಸಿಕಲಿ ಮೋಟಿವೇಟೆಡ್ ಚಿಲ್ಡ್ರನ್. ಈ ಕೆಳಗಿನವುಗಳಲ್ಲಿ ಯಾವುದು ಆಂತರಿಕವಾಗಿ ಪ್ರೇರೇಪಿತ ಮಕ್ಕಳ ವಿಶಿಷ್ಟ ಲಕ್ಷಣ ಅಲ್ಲ ಅಂತ ಹೇಳಿದ್ದಾರೆ. ಸೊ ಪ್ರೇರೇಪಿತ ಮಕ್ಕಳು ಲಕ್ಷಣಗಳು ನಮಗೆಲ್ಲ ಗೊತ್ತಿದೆ. ಸೊ ಹೀಗಾಗಿ ಯಾವುದು ಇಲ್ಲಿ ಪ್ರೇರೇಪಿತ ಮಕ್ಕಳ ಲಕ್ಷಣ ಆಗಿಲ್ಲ. ಪ್ರೇರೇಪಿತ ಮಕ್ಕಳು ಅಂತಂದ್ರೆ ಯಾವಾಗಲೂ ಕೂಡ ಉತ್ಸಾಹದಿಂದ ಓದ್ತಾ ಇರ್ತಾರೆ, ಹೆಚ್ಚಿನ ಮಟ್ಟದ IQ ಲೆವೆಲನ್ನು ಹೊಂದಿರ್ತಾರೆ, ಎಲ್ಲ ಕೆಲಸಗಳನ್ನು ಮಾಡುವ ಒಂದು ಸವಾಲನ್ನು ಸ್ವೀಕರಿಸ್ತಾರೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಎ ದೇ ಆಲ್ವೇಸ್ ಸಕ್ಸೀಡ್, ಅವರು ಯಾವಾಗಲೂ ಯಶಸ್ವಿ ಆಗುತ್ತಾರೆ. ಆಪ್ಷನ್ ಬಿ ದೇ ಎಂಜಾಯ್ ಡೂಯಿಂಗ್ ದೇರ್ ವರ್ಕ್. ಇದು ಯಾವಾಗಲೂ ಪ್ರೇರೇಪಿತ ಮಕ್ಕಳು ಅವ್ರು ತಮ್ಮ ಕೆಲಸವನ್ನು ಮಾಡಬೇಕಾದ್ರೆ ಆನಂದದಿಂದ ಕೆಲಸ ಮಾಡ್ತಾರೆ. ಇದು ಅವರ ಒಂದು ಲಕ್ಷಣ ಆಗಿದೆ. ಆದರೆ ಇಲ್ಲಿ ಪ್ರಶ್ನೆಯಲ್ಲಿ ಯಾವುದು ವಿಶಿಷ್ಟ ಲಕ್ಷಣ ಅಲ್ಲ ಅಂತ ಹೇಳಿದ್ದಾರೆ. ದೇ ಡಿಸ್ಪ್ಲೇ ಹೈ ಲೆವೆಲ್ ಆಫ್ ಎನರ್ಜಿ ವೈಲ್ ವರ್ಕಿಂಗ್. ಸೊ ದಿಸ್ ಇಸ್ ಆಲ್ಸೋ ಫೀಚರ್ ಆಫ್ ಮೋಟಿವೇಟೆಡ್ ಚಿಲ್ಡ್ರನ್. ಸೊ ಕೆಲಸ ಮಾಡುವಾಗ ಅವರು ಹೆಚ್ಚಿನ ಶಕ್ತಿಯನ್ನು ಪ್ರದರ್ಶಿಸ್ತಾರೆ. ಇದು ಕೂಡ ಅವರ ಒಂದು ಲಕ್ಷಣ ಆಗಿದೆ. ದೇ ಲೈಕ್ ಚಾಲೆಂಜಿಂಗ್ ಟಾಸ್ಕ್. ಯಾವಾಗಲೂ ಈ ಪ್ರೇರೇಪಿತ ವಿದ್ಯಾರ್ಥಿಗಳು ಹೆಚ್ಚಿನ ಸವಾಲುಗಳನ್ನು ಇಷ್ಟಪಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಮೂರು ಕೂಡ ಏನಾಗಿವೆ, ಪ್ರೇರೇಪಿತ ಮಕ್ಕಳ ಲಕ್ಷಣಗಳಾಗಿವೆ. ಸೊ ಇಲ್ಲಿ ಯಾವುದು ಲಕ್ಷಣ ಅಲ್ಲ, ವಿಚ್ ಇಸ್ ನಾಟ್ ಅ ಫೀಚರ್ ಆಫ್ ಮೋಟಿವೇಟೆಡ್ ಚಿಲ್ಡ್ರನ್ ಅಂತಂದ್ರೆ ದೇ ಆಲ್ವೇಸ್ ಸಕ್ಸೀಡ್. ಸೊ ಯಾವಾಗಲೂ ಇಂಥ ವಿದ್ಯಾರ್ಥಿಗಳು ಸಕ್ಸೀಡ್ ಆಗ್ತಾರೆ ಅಂತ ಹೇಳಕ್ಕಾಗಲ್ಲ. ಸೊ ಯಾವಾಗಲೂ ಯಶಸ್ವಿ ಆಗ್ತಾರೆ ಅಂತ ಹೇಳಕ್ಕಾಗಲ್ಲ. ಕೆಲವೊಂದ್ಸರಿ ಫೇಲ್ ಆಗ್ಬೋದು, ಕೆಲವೊಂದ್ಸರಿ ಯಶಸ್ವಿ ಕೂಡ ಆಗ್ಬೋದು. ಸೊ ಹೀಗಾಗಿ ಆಪ್ಷನ್ ಎ ಇಸ್ ರೈಟ್ ಆನ್ಸರ್.
Question number 3. Which of the following is not an appropriate tool for formative assessment? ಈ ಕೆಳಗಿನವುಗಳಲ್ಲಿ ಯಾವುದು ರಚನಾತ್ಮಕ ಮೌಲ್ಯಮಾಪನಕ್ಕೆ ಸೂಕ್ತ ಸಾಧನ ಅಲ್ಲ? ಸೊ ಫಾರ್ಮೇಟಿವ್ ವ್ಯಾಲ್ಯೂಯೇಷನ್ ಅಂದ್ರೆ ನಮಗೆಲ್ಲ ಗೊತ್ತಿದೆ. ಸೊ ಫಾರ್ಮೇಟಿವ್ ವ್ಯಾಲ್ಯೂಯೇಷನ್ ಅಂತಂದ್ರೆ ಯಾವುದೇ ಒಂದು ಕೋರ್ಸ್ ಆರಂಭದಿಂದ ಹಿಡಿದು ಕೋರ್ಸ್ನ ಕೊನೆಯ ತನಕ ನಾವು ಏನು ಮಾಡ್ತಾ ಇದೀವಿ, ಮಕ್ಕಳನ್ನ ಸರಿಯಾಗಿ ಇವ್ಯಾಲ್ಯೂಯೇಷನ್ ಮಾಡ್ತಾ ಇದೀವಿ. ಸೊ ಆಪ್ಷನ್ ಎ ಅಸೈನ್ಮೆಂಟ್, ಆಪ್ಷನ್ ಬಿ ಓರಲ್ ಕ್ವೆಶನ್ಸ್, ಆಪ್ಷನ್ ಸಿ ಟರ್ಮ್ ಟೆಸ್ಟ್, ಆಪ್ಷನ್ ಡಿ ಕ್ವಿಜ್ ಅಂಡ್ ಗೇಮ್ಸ್. ಸೊ ಇಲ್ಲಿ ನಿಯೋಜನೆ, ಮೌಖಿಕ ಪ್ರಶ್ನೆಗಳು, ಅವಧಿ ಪರೀಕ್ಷೆ, ರಸಪ್ರಶ್ನೆ ಮತ್ತು ಆಟಗಳು. ಸೊ ಯಾವ ವಿದ್ಯಾರ್ಥಿ ಒಂದು ಕೋರ್ಸ್ಗೆ ಜಾಯಿನ್ ಆದ ನಂತರ ಕೋರ್ಸ್ನ ಮುಗಿಯುವವರೆಗೂ ಕೂಡ ಅವರಿಗೆ ಹಲವಾರು ಅಸೈನ್ಮೆಂಟ್ಗಳನ್ನ ಕೊಡಲಾಗುತ್ತೆ, ಓರಲ್ ಕ್ವಶನ್ಸ್ಗಳನ್ನ ಕೇಳಲಾಗುತ್ತೆ, ಕ್ವಿಜ್ ಆ್ಯಂಡ್ ಗೇಮ್ಸ್ಗಳನ್ನು ನೀಡಲಾಗುತ್ತೆ. ಸೊ ಇವೆಲ್ಲವೂ ಕೂಡ ಏನಾಗಿವೆ, ಫಾರ್ಮೇಟಿವ್ ಅಸೆಸ್ಮೆಂಟ್ನ ಟೂಲ್ಸ್ಗಳಾಗಿವೆ. ಈ ನಿಯೋಜನೆ ಕಾರ್ಯ ಆಗಿರ್ಬೋದು, ಮೌಖಿಕ ಪ್ರಶ್ನೆಗಳನ್ನ ಕೇಳೋದಾಗಿರ್ಬೋದು, ರಸಪ್ರಶ್ನೆ, ಆಟಗಳು. ಸೊ ದೀಸ್ ಆರ್ ಟೂಲ್ಸ್ ಆಫ್ ಫಾರ್ಮೇಟಿವ್ ವ್ಯಾಲ್ಯೂಯೇಷನ್, ರಚನಾತ್ಮಕ ಮೌಲ್ಯಮಾಪನದ ಸಾಧನಗಳಾಗಿವೆ. ಆದರೆ ಟರ್ಮ್ ಟೆಸ್ಟ್ ಎನ್ಬೋದು ಯಾವುದೇ ಒಂದು ಕೋರ್ಸ್ನ ಎಂಡ್ಗೆ ತೆಗೆದುಕೊಳ್ಳುವ ಟೆಸ್ಟ್ ಆಗಿರುತ್ತೆ. ದ ಟೆಸ್ಟ್ ವಿಚ್ ಇಸ್ ಕಂಡಕ್ಟೆಡ್ ಅಟ್ ದ ಎಂಡ್ ಆಫ್ ದ ಕೋರ್ಸ್. ಸೊ ಇದಕ್ಕೆ ನಾವು ಅವಧಿ ಪರೀಕ್ಷೆ ಅಂತೀವಿ. ಸೊ ಇದು ಸಮೇಟಿವ್ ಇವ್ಯಾಲ್ಯೂಯೇಷನ್ ಅಲ್ಲಿ ಬರ್ತಾ ಇದೆ. ಸೊ ಹೀಗಾಗಿ ಅವಧಿ ಪರೀಕ್ಷೆ ಇದು ರಚನಾತ್ಮಕ ಮೌಲ್ಯಮಾಪನದ ಸಾಧನ ಆಗಿಲ್ಲ. ಸೊ ಟರ್ಮ್ ಟೆಸ್ಟ್ ಇಟ್ ಈಸ್ ನಾಟ್ ಅ ಟೂಲ್ ಆಫ್ ಫಾರ್ಮೇಟಿವ್ ಅಸೆಸ್ಮೆಂಟ್. ಸೊ ಆನ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಕ್ವೆಶನ್ ನಂಬರ್ 4. ಲರ್ನರ್ ಶುಡ್ ನಾಟ್ ಬಿ ಎನ್ಕರೇಜ್ಡ್ ಟು. ಕಲಿಯೋರನ್ನ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ನಾವು ಪ್ರೋತ್ಸಾಹಿಸಬಾರದು? ಆಪ್ಷನ್ ಎ ಆಸ್ಕ್ ಹ್ಯಾಸ್ ಮೆನಿ ಕ್ವೆಶನ್ಸ್ ಹ್ಯಾಸ್ ಪಾಸಿಬಲ್ ಬೋತ್ ಇನ್ಸೈಡ್ ಅಂಡ್ ಔಟ್ಸೈಡ್ ದ ಕ್ಲಾಸ್. ತರಗತಿಯ ಒಳಗೆ ಮತ್ತು ಹೊರಗೆ ಸಾಧ್ಯವಾದಷ್ಟು ಪ್ರಶ್ನೆಗಳನ್ನ ಕೇಳಲು ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಡುವುದು. ಆಪ್ಷನ್ ಬಿ ಆಕ್ಟಿವ್ಲಿ ಇಂಟರಾಕ್ಟ್ ವಿತ್ ಅದರ್ ಲರ್ನರ್ಸ್ ಇನ್ ಗ್ರೂಪ್ ವರ್ಕ್. ಗುಂಪು ಕೆಲಸದಲ್ಲಿ ಇತರ ಕಲಿಯುವವರೊಂದಿಗೆ ಸಕ್ರಿಯವಾಗಿ ಸಂವಹನ ನಡೆಸುವುದು. So the teacher always should motivate students to participate in group activities. ಯಾವಾಗಲೂ ಶಿಕ್ಷಕರು ವಿದ್ಯಾರ್ಥಿಗಳನ್ನ ಗುಂಪು ಕಲಿಕೆಯಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹಿಸಬೇಕು. ಸೊ ಆಪ್ಷನ್ ಬಿ ಸರಿಯಾಗಲ್ಲ. ಪಾರ್ಟಿಸಿಪೇಟ್ ಇನ್ ಆಸ್ ಮೆನಿ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಸ್ ಪಾಸಿಬಲ್. ಸೊ ಯಾವಾಗಲೂ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸಾಧ್ಯವಾದಷ್ಟು ಈ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹಿಸಬೇಕಾಗುತ್ತೆ. ಸೊ ಮೆಮೊರೈಸ್ ಆಲ್ ದ ಆನ್ಸರ್ಸ್ ಟು ಕ್ವೆಶ್ಚನ್ ದಟ್ ದ ಟೀಚರ್ ಮೇ ಆಸ್ಕ್. ಸೊ ಶಿಕ್ಷಕರು ಕೇಳಬಹುದಾದ ಎಲ್ಲಾ ಪ್ರಶ್ನೆಗಳಿಗೆ ಎಲ್ಲಾ ಉತ್ತರಗಳನ್ನ ಕಂಠಪಾಠ ಮಾಡಲು ಶಿಕ್ಷಕರು ಪ್ರೋತ್ಸಾಹಿಸಬಾರದು, ಹೌದಲ್ಲ? ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಬಿಕಾಸ್ ದ ಟೀಚರ್ ಶುಡ್ ನಾಟ್ ಮೋಟಿವೇಟ್ ದ ಸ್ಟೂಡೆಂಟ್ಸ್ ಓನ್ಲಿ ಟು ಬೈ ಹಾರ್ಟ್ ದ ಆನ್ಸರ್ಸ್. ಸೊ ದೇ ಶುಡ್ ಅಂಡರ್ಸ್ಟ್ಯಾಂಡ್ ಅಂಡ್ ಆನ್ಸರ್. ಸೊ ಯಾವಾಗಲೂ ವಿದ್ಯಾರ್ಥಿಗಳು ಏನ್ ಮಾಡಬೇಕು, ವಿಷಯಗಳನ್ನ ಕಂಠಪಾಠ ಮಾಡಬಾರ್ದು, ಬದಲಾಗಿ ವಿಷಯವನ್ನ ಅರ್ಥ ಮಾಡಿಕೊಂಡು ತಮ್ಮ ಒಂದು ಸ್ವಂತ ವಿಚಾರಗಳನ್ನ ವ್ಯಕ್ತಪಡಿಸಬೇಕಾಗುತ್ತೆ. ಸೊ ಹೀಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 5. ಅಕಾರ್ಡಿಂಗ್ ಟು ಜೀನ್ ಪಿಯಾಜೆಸ್ ಥಿಯರಿ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್, ಚಿಲ್ಡ್ರನ್ ಇನ್ ದ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಆರ್ ಕೇಪಬಲ್ ಆಫ್. ಜೀನ್ ಪಿಯಾಜೆ ಅವರ ಅರಿವಿನ ಅಭಿವೃದ್ಧಿ ಸಿದ್ಧಾಂತದ ಪ್ರಕಾರ ಕಾಂಕ್ರೀಟ್ ಕಾರ್ಯಾಚರಣಾ ಹಂತದಲ್ಲಿರುವ ಮಕ್ಕಳು ಯಾವ ಒಂದು ಸಾಮರ್ಥ್ಯವನ್ನು ಹೊಂದಿರ್ತಾರೆ? ಸೊ ಈ ಒಂದು ಪ್ರಶ್ನೆಗೆ ನೀವು ಉತ್ತರಿಸಬೇಕಾದ್ರೆ ನಿಮ್ಗೆಲ್ರಿಗೂ ಕೂಡ ಈ ಜೀನ್ ಪಿಯಾಜೆ ಅವರ ಥಿಯರಿ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಗೊತ್ತಿರಲೇಬೇಕಾಗುತ್ತೆ. ಇದರ ಅರ್ಥ ಏನು, ಇದರಲ್ಲಿ ಎಷ್ಟು ಸ್ಟೇಜಸ್ ಇವೆ, ಪ್ರತಿಯೊಂದು ಸ್ಟೇಜಸ್ನ ಕಾರ್ಯಗಳೇನು ಒಂದ್ಸಲ ನೀವು ನೋಡ್ಕೊಳ್ಬೇಕಾಗುತ್ತೆ. ಆಪ್ಷನ್ ಎ ರಿವರ್ಸೆಬಿಲಿಟಿ ಅಂದ್ರೆ ಹಿಮ್ಮುಖತೆ, ಆಪ್ಷನ್ ಬಿ ಹೈಪೋಥೆಟಿಕ್ ಡಿಡಕ್ಟಿವ್ ರೀಸನಿಂಗ್, ಆಪ್ಷನ್ ಸಿ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಅಮೂರ್ತ ಚಿಂತನೆ, ಆಪ್ಷನ್ ಡಿ ಪ್ರಪೋಸಿಷನಲ್ ರೀಸನಿಂಗ್ ಪ್ರತಿಪಾದನಾತ್ಮಕ ತಾರ್ಕಿಕತೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಇ ರಿವರ್ಸೆಬಿಲಿಟಿ ಇಸ್ ದ ರೈಟ್ ಆನ್ಸರ್. ಹಿಮ್ಮುಖತೆಯಲ್ಲಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 6. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಡು ನಾಟ್ ಡಿಸ್ಕ್ರೈಬ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚರ್ ಸೆಂಟರ್ಡ್ ಮೆಥಡ್ ಆಫ್ ಟೀಚಿಂಗ್. ಸೊ ವಿ ನೋ teacher centered method of teaching means teacher is going to play an important role. He is going to control the students. ಸೊ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಶಿಕ್ಷಕ ಕೇಂದ್ರಿತ ಬೋಧನಾ ವಿಧಾನಗಳ ಗುಣಲಕ್ಷಣಗಳನ್ನ ವಿವರಿಸುವುದಿಲ್ಲ? ಸೊ ಈ ಒಂದು ಶಿಕ್ಷಕ ಕೇಂದ್ರಿತ ಬೋಧನಾ ವಿಧಾನದಲ್ಲಿ ಶಿಕ್ಷಕರೇ ಪ್ರಮುಖವಾದ ಪಾತ್ರವನ್ನ ವಹಿಸ್ತಾ ಇದ್ದಾರೆ. ಆಪ್ಷನ್ ಎ ಸ್ಟೂಡೆಂಟ್ಸ್ ಆರ್ ಪ್ಯಾಸಿವ್ ಲರ್ನರ್ಸ್, ಡು ನಾಟ್ ಡಿಸ್ಕ್ರೈಬ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚರ್ ಸೆಂಟರ್ಡ್ ಮೆಥಡ್. ಸ್ಟೂಡೆಂಟ್ಸ್ ಆರ್ ಪ್ಯಾಸಿವ್ ಲರ್ನರ್ಸ್, ಟೀಚರ್ಸ್ ವಿದ್ಯಾರ್ಥಿಗಳು ನಿಷ್ಕ್ರಿಯ ಕಲಿಯುವವರಾಗಿರ್ತಾರೆ. ಆಪ್ಷನ್ ಬಿ ಟೀಚರ್ಸ್ ಆಕ್ಟ್ ಆಸ್ ಫೆಸಿಲಿಟೇಟರ್ ಫಾರ್ ಲರ್ನಿಂಗ್, ಶಿಕ್ಷಕರು ಕಲಿಕೆಗೆ ಅನುಕೂಲಕರವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆಪ್ಷನ್ ಸಿ ಟೀಚರ್ ಡೈರೆಕ್ಟ್ಸ್ ಲರ್ನಿಂಗ್ ಆಕ್ಟಿವಿಟೀಸ್, ಶಿಕ್ಷಕರು ಕಲಿಕೆಯ ಚಟುವಟಿಕೆಗಳನ್ನ ನಿರ್ದೇಶಿಸುತ್ತಾರೆ. ಆಪ್ಷನ್ ಡಿ ಲರ್ನಿಂಗ್ ಇಸ್ ಬೇಸ್ಡ್ ಆನ್ ಕೊಲಾಬರೇಷನ್ ಬಿಟ್ವೀನ್ ದ ಸ್ಟೂಡೆಂಟ್ಸ್, ಕಲಿಕೆಯು ವಿದ್ಯಾರ್ಥಿಗಳ ನಡುವಿನ ಸಹಯೋಗವನ್ನು ಆಧರಿಸಿದೆ. ಆಪ್ಷನ್ ಇ ಲರ್ನಿಂಗ್ ಇಸ್ ಬೇಸ್ಡ್ ಆನ್ ಸ್ಟೂಡೆಂಟ್ಸ್ ಇಂಟರೆಸ್ಟ್, ಕಲಿಕೆಯು ವಿದ್ಯಾರ್ಥಿಯ ಆಸಕ್ತಿಯನ್ನು ಆಧರಿಸಿದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಸಿ ಅಂಡ್ ಡಿ.
ವಿಚ್ ಈಸ್ ನಾಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಟೀಚರ್ ಸೆಂಟರ್ಡ್ ಟೀಚಿಂಗ್. ಸೊ ಇಲ್ಲಿ ಆಪ್ಷನ್ ಇಸ್ ದ ಸ್ಟೂಡೆಂಟ್ಸ್ ಆರ್ ಪ್ಯಾಸಿವ್ ಲರ್ನರ್ಸ್. ಸೊ ಇಲ್ಲಿ ವಿದ್ಯಾರ್ಥಿಗಳು ನಿಷ್ಕ್ರಿಯ ಕಲಿಯೋರಾಗಿರ್ತಾರೆ. ಇದು ಆ ಟೀಚರ್ ಸೆಂಟರ್ಡ್ ಮೆಥಡ್ನ ಲಕ್ಷಣ ಆಗಿಲ್ಲ. ಜೊತೆಗೆ ಟೀಚರ್ ಡೈರೆಕ್ಟ್ ಲರ್ನಿಂಗ್ ಆಕ್ಟಿವಿಟೀಸ್, ಶಿಕ್ಷಕರು ಕಲಿಕೆಯ ಚಟುವಟಿಕೆಗಳನ್ನ ನಿರ್ದೇಶಿಸುತ್ತಾರೆ. ಆಪ್ಷನ್ ಡಿ, ಲರ್ನಿಂಗ್ ಇಸ್ ಬೇಸ್ಡ್ ಆನ್ ಕೊಲ್ಯಾಬ್ರೇಷನ್ ಬಿಟ್ವೀನ್ ದ ಸ್ಟೂಡೆಂಟ್ಸ್, ಕಲಿಕೆ ವಿದ್ಯಾರ್ಥಿಗಳ ನಡುವಿನ ಸಹಯೋಗವನ್ನು ಆಧರಿಸಿದೆ. ಸೊ ಇವು ಮೂರು ಕೂಡ ಶಿಕ್ಷಕ ಕೇಂದ್ರಿತ ಬೋಧನಾ ವಿಧಾನಗಳ ಲಕ್ಷಣಗಳನ್ನ ವಿವರಿಸ್ತಾ ಇಲ್ಲ. ಸೊ ಕ್ವೆಶ್ಚನ್ ನಂಬರ್ 7, ಇನ್ ದ ಕಂಟೆಕ್ಸ್ಟ್ ಆಫ್ ಗಿವನ್ ಸ್ಟೇಟ್ಮೆಂಟ್ಸ್, statement 1, a learner's cultural background has no impact on his or her learning experience. ಸೊ ವಿದ್ಯಾರ್ಥಿಗಳ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಏನಿದೆ ಅದು ಅವರ ಕಲಿಕೆಯ ಅನುಭವದ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನ ಬೀರ್ತಾ ಇಲ್ಲ. ಸ್ಟೇಟ್ಮೆಂಟ್ 2, ಜೆಂಡರ್ ಇಸ್ ನಾಟ್ ಎ ಸ್ಟ್ರಾಂಗ್ ಪ್ರೆಡಿಕ್ಟರ್ ಆಫ್ ಅಕಾಡೆಮಿಕ್ ಅಚೀವ್ಮೆಂಟ್. ಸೊ ಈ ಒಂದು ಜೆಂಡರ್ ಏನಿದೆ ಇದು ಅಕಾಡೆಮಿಕ್ ಅಚೀವ್ಮೆಂಟ್ನ ಮೇಲೆ ಅಷ್ಟೊಂದು ಪ್ರಭಾವವನ್ನು ಬೀರ್ತಾ ಇಲ್ಲ. ಸೊ 4 ಆಪ್ಷನ್ಸ್ ಆರ್ ಗಿವನ್ ಹಿಯರ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಸ್ಟೇಟ್ಮೆಂಟ್ 1 is false, statement 2 is true. Yes, statement 1, a learner's cultural background has no impact on his learning experience. This is wrong because ಯಾವಾಗಲೂ ಕೂಡ ವಿದ್ಯಾರ್ಥಿಗಳ ಒಂದು ಅವರ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಏನಿದೆ ಸೊ ಅಲ್ಪ ಸ್ವಲ್ಪ ಪ್ರಭಾವವನ್ನು ಅವರ ಎಜುಕೇಶನ್ ಮೇಲೆ ಬೀರ್ತಾ ಇದೆ. ಸೊ ಸ್ಟೇಟ್ಮೆಂಟ್ 2 ಇಲ್ಲಿ ಸರಿಯಾಗಿದೆ. ಜೆಂಡರ್ ಇಸ್ ನಾಟ್ ಸ್ಟ್ರಾಂಗ್ ಪ್ರೆಡಿಕ್ಟರ್ ಆಫ್ ಅಕಾಡೆಮಿಕ್ ಅಚೀವ್ಮೆಂಟ್. ಸೊ ನಾವು ಈ ಶಿಕ್ಷಣ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಒಂದು ಅಚೀವ್ಮೆಂಟ್ ಏನಿದೆ ಇದು ಜೆಂಡರ್ ಮೇಲೆ, ಗಂಡು ಅಥವಾ ಹೆಣ್ಣು ಒಂದು ಜೆಂಡರ್ ಮೇಲೆ ಡಿಪೆಂಡ್ ಆಗಿಲ್ಲ. ಸೊ ಯಾವ ರೀತಿ ವಿದ್ಯಾರ್ಥಿ ಓದ್ತಾ ಇದ್ದಾನೆ, ವಿಷಯನ ಅರ್ಥ ಮಾಡ್ಕೊಳ್ತಾ ಇದ್ದಾನೆ, ಯಾವ ರೀತಿ ಗೋಲ್ ಕಡೆ ಫೋಕಸ್ ಆಗಿದ್ದಾನೆ ಎಂಬುದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆಪ್ಷನ್ ಡಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 8, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕೀ ಫೀಚರ್ಸ್ ಆಫ್ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್. ಸೊ ಇಲ್ಲಿ ಕೆಳಗಿನವುಗಳಲ್ಲಿ ಯಾವ ಲಕ್ಷಣಗಳು ರಚನಾತ್ಮಕ ಮೌಲ್ಯಮಾಪನ ಲಕ್ಷಣಗಳಾಗಿವೆ? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಆಪ್ಷನ್ ಎ, ಬಿ ಅಂಡ್ ಸಿ. ಆಪ್ಷನ್ ಎ, ಪ್ರೊವೈಡಿಂಗ್ ಫೀಡ್ಬ್ಯಾಕ್ ಟು ಟೀಚರ್ಸ್ ಫಾರ್ ಅಡಾಪ್ಟಿಂಗ್ ಟೀಚಿಂಗ್ ಸ್ಟ್ರಾಟಜೀಸ್ ಟು ಲರ್ನರ್ಸ್ ನೀಡ್. ಸೊ ಇಲ್ಲಿ ಏನ್ ಮಾಡಲಾಗುತ್ತೆ, ಈ ಒಂದು ರಚನಾತ್ಮಕ ಮೌಲ್ಯಮಾಪನದಲ್ಲಿ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಂದ ಫೀಡ್ಬ್ಯಾಕ್ ಅನ್ನ ಪ್ರತಿಕ್ರಿಯೆಯನ್ನು ನೀಡಲಾಗುತ್ತೆ. ಆಪ್ಷನ್ ಬಿ, ಫೆಸಿಲಿಟೇಟಿಂಗ್ ಆಕ್ಟಿವ್ ಆ್ಯಂಡ್ ಕಂಟಿನ್ಯೂಸ್ ಎಂಗೇಜ್ಮೆಂಟ್ ಇನ್ ಲರ್ನಿಂಗ್ ಫಾರ್ ಸ್ಟೂಡೆಂಟ್ಸ್. ಯಾವಾಗಲೂ ಕೂಡ ಒಂದು ಕೋರ್ಸ್ನ ಆರಂಭದಿಂದ ಕೋರ್ಸ್ ಮುಗಿಯುವವರೆಗೂ ಕೂಡ ನಿರಂತರವಾದ ಒಂದು ವಿದ್ಯಾರ್ಥಿಗಳೊಂದಿಗೆ ಸಂಬಂಧ ಈ ಫಾರ್ಮೇಟಿವ್ ವ್ಯಾಲ್ಯೂಯೇಷನ್ ಅಲ್ಲಿ ಇರ್ತಾ ಇದೆ. ಎನ್ಹಾನ್ಸಿಂಗ್ ದ ಲರ್ನಿಂಗ್ ಅಬಿಲಿಟೀಸ್ ಆಫ್ ದ ಲರ್ನರ್. ಸೊ ಯಾವಾಗಲೂ ಕೂಡ ವಿದ್ಯಾರ್ಥಿಗಳ ಒಂದು ಕಲಿಕೆಯನ್ನ ಇಲ್ಲಿ ಮೇಲಿಂದ ಮೇಲೆ ಪರೀಕ್ಷೆ ಮಾಡಲಾಗುತ್ತೆ. ಸೊ ಮೂರು ಕೂಡ ಸರಿಯಾಗಿವೆ. ಡಿ ಅಂಡ್ ಇ ಇಲ್ಲಿ ಸರಿಯಾಗಿಲ್ಲ. ಕ್ವೆಶ್ಚನ್ ನಂಬರ್ 9, ಎಮೋಷನಲ್ ಅಡ್ಜಸ್ಟ್ಮೆಂಟ್ ಆಫ್ ಸ್ಟೂಡೆಂಟ್ಸ್ ಇಸ್ ಎಫೆಕ್ಟಿವ್ ಇನ್. ವಿದ್ಯಾರ್ಥಿಗಳ ಭಾವನಾತ್ಮಕ ಹೊಂದಿಕೆಯು ಯಾವುದರ ಒಂದು ಪರಿಣಾಮಕಾರಿಯಾಗಿದೆ? ಆಪ್ಷನ್ ಎ, ಪರ್ಸನಾಲಿಟಿ ಫಾರ್ಮೇಷನ್. ವ್ಯಕ್ತಿತ್ವ ರಚನೆ. ಆಪ್ಷನ್ ಬಿ, ಕ್ಲಾಸ್ ಟೀಚಿಂಗ್, ತರಗತಿ ಬೋಧನೆ. ಆಪ್ಷನ್ ಸಿ, ಡಿಸಿಪ್ಲಿನ್, ಶಿಸ್ತು. ಆಪ್ಷನ್ ಡಿ, ಆಲ್ ಆಫ್ ದಿ ಅಬೌವ್, ಮೇಲಿನ ಎಲ್ಲವೂ. ಎಸ್, ಎಮೋಷನಲ್ ಅಡ್ಜಸ್ಟ್ಮೆಂಟ್ ಆಫ್ ಸ್ಟೂಡೆಂಟ್ಸ್ ಇಟ್ ಈಸ್ ಎಫೆಕ್ಟಿವ್ ಇನ್ ಆಲ್ ಆಫ್ ದಿ ಅಬೌವ್. ಯಾವಾಗಲೂ ಕೂಡ ಈ ವಿದ್ಯಾರ್ಥಿಗಳ ಭಾವನಾತ್ಮಕ ಹೊಂದಾಣಿಕೆ ಏನಿದೆ ಅವರ ವ್ಯಕ್ತಿತ್ವ ರಚನೆ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ, ತರಗತಿಯ ಬೋಧನೆಯಲ್ಲಿನೂ ಕೂಡ ಪರಿಣಾಮವನ್ನು ಬೀರ್ತಾ ಇದೆ, ಶಿಸ್ತಿನ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಸೊ ಹೀಗಾಗಿ ಮೇಲಿನ ಎಲ್ಲವೂ ಕೂಡ ಇಲ್ಲಿ ಸರಿಯಾಗಿವೆ. ಕ್ವೆಶ್ಚನ್ ನಂಬರ್ 10, ಕ್ಯಾರೆಕ್ಟರ್ ಈಸ್ ಡೆವಲಪ್ಡ್ ಬೈ. ಸೊ ಯಾವಾಗಲೂ ವಿದ್ಯಾರ್ಥಿಗಳ ಒಂದು ಉತ್ತಮವಾದ ಕ್ಯಾರೆಕ್ಟರ್ ವ್ಯಕ್ತಿತ್ವ ಯಾವುದರಿಂದ ಬೆಳೀತಾ ಇದೆ? ಆಪ್ಷನ್ ಎ, ವಿಲ್ ಪವರ್, ಆ ವಿದ್ಯಾರ್ಥಿಗಳ ಇಚ್ಛಾಶಕ್ತಿಯ ಆಧಾರದ ಮೇಲೆ. ಆಪ್ಷನ್ ಬಿ, ಕಂಡಕ್ಟ್ ಅಂಡ್ ಬಿಹೇವಿಯರ್, ವಿದ್ಯಾರ್ಥಿಗಳ ನಡವಳಿಕೆಯ ಆಧಾರದ ಮೇಲೆ. ಆಪ್ಷನ್ ಸಿ, ಮಾರಾಲಿಟಿ, ವಿದ್ಯಾರ್ಥಿಗಳ ಒಂದು ನೈತಿಕ ಮೌಲ್ಯಗಳ ಆಧಾರದ ಮೇಲೆ. ಆಪ್ಷನ್ ಡಿ, ಆಲ್ ಆಫ್ ದಿ ಅಬೌವ್. ಸೊ ಯಾವಾಗಲೂ ಕೂಡ ವಿದ್ಯಾರ್ಥಿಗಳ ಒಂದು ಕ್ಯಾರೆಕ್ಟರ್, ಒಂದು ಒಬ್ಬ ವ್ಯಕ್ತಿಯ ಒಂದು ವ್ಯಕ್ತಿತ್ವ, ಅವರ ಇಚ್ಛಾಶಕ್ತಿ, ಅವರ ನಡವಳಿಕೆ ಮತ್ತೆ ನೈತಿಕತೆಯ ಮೌಲ್ಯಗಳು ಎಲ್ಲದರ ಮೇಲೇನೂ ಕೂಡ ಡಿಪೆಂಡ್ ಆಗುತ್ತೆ. ಸೊ ಹೀಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 11, one of the important theory of moral development has been proposed by. ಸೊ ನೈತಿಕ ಬೆಳವಣಿಗೆ ಒಂದು ಪ್ರಮುಖ ಸಿದ್ಧಾಂತವನ್ನ ಇವರಿಂದ ಪ್ರಸ್ತಾಪಿಸಲಾಗಿದೆ. ಆಪ್ಷನ್ ಎ, ಲಾರೆನ್ಸ್ ಕೋಲ್ಬರ್ಗ್. ಆಪ್ಷನ್ ಬಿ, ಎರಿಕ್ ಫ್ರೋಮ್. ಆಪ್ಷನ್ ಸಿ, ಡೇನಿಯಲ್ ಕೋಲ್ಮನ್. ಆಪ್ಷನ್ ಡಿ, ಬೆಂಜಮಿನ್ ಬ್ಲೂಮ್. ಸೊ ಮಾರಲ್ ಡೆವಲಪ್ಮೆಂಟ್ ಆಫ್ ಥಿಯರಿಯನ್ನ ಯಾರು ನೀಡಿದ್ದಾರೆ ಅಂದ್ರೆ ಆಪ್ಷನ್ ಎ, ಲಾರೆನ್ಸ್ ಕೋಲ್ಬರ್ಗ್ has given the theory of moral development. ಸೊ ಈ ವಿದ್ಯಾರ್ಥಿಗಳ ಒಂದು ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನ ಲಾರೆನ್ಸ್ ಕೋಲ್ಬರ್ಗ್ ಅವರು ನೀಡಿದ್ದಾರೆ. ಕ್ವೆಶ್ಚನ್ ನಂಬರ್ 12, who developed the interaction analysis category system in education for increasing the teacher's effectiveness?
ಶಿಕ್ಷಕರ ಪರಿಣಾಮಕಾರಿತ್ವವನ್ನು ಹೆಚ್ಚಿಸಬೇಕಾದ್ರೆ ಶಿಕ್ಷಣದಲ್ಲಿ ಸಂವಹನ ವಿಶ್ಲೇಷಣೆ ವರ್ಗ ವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸಿದವರು ಯಾರು? ಸೊ ಹಲವಾರು ಬಾರಿ ಈ ಥಿಯರಿಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇರ್ತವೆ. ಆ ಥಿಯರಿಯನ್ನು ಯಾರು ನೀಡಿದ್ರು, ಅದರ ಅರ್ಥ ಏನು, ಸೊ ಅದರಲ್ಲಿರುವ ಸ್ಟೇಜಸ್ಗಳನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಪ್ಲಾಂಡರ್. ಕ್ವೆಶ್ಚನ್ ನಂಬರ್ 13. at authoritarian level teaching is. ಸೊ ಸರ್ವಾಧಿಕಾರ ಮಟ್ಟದಲ್ಲಿ ಬೋಧನೆ ಯಾವ ರೀತಿ ಇರುತ್ತೆ? ಆಪ್ಷನ್ ಎ, ಟೀಚರ್ ಸೆಂಟರ್, ಶಿಕ್ಷಕ ಕೇಂದ್ರಿತವಾಗಿರ್ತದೆ, ಅಂದ್ರೆ ಶಿಕ್ಷಕರೇ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಆಪ್ಷನ್ ಬಿ, ಚೈಲ್ಡ್ ಸೆಂಟರ್ಡ್, ಮಗು ಕೇಂದ್ರಿತ ಆಗಿರುತ್ತೆ, ಮಕ್ಕಳು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಮಹತ್ವವನ್ನ ನೀಡಲಾಗುತ್ತೆ. ಆಪ್ಷನ್ ಸಿ, ಹೆಡ್ ಮಾಸ್ಟರ್ ಸೆಂಟರ್ಡ್, ಮುಖ್ಯೋಪಾಧ್ಯಾಯ ಕೇಂದ್ರಿತ ಆಗಿರುತ್ತೆ. ಆಪ್ಷನ್ ಡಿ, ಎಕ್ಸ್ಪೀರಿಯನ್ಸ್ ಬೇಸ್ಡ್, ಅನುಭವ ಆಧಾರಿತ. ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಅಥಾರಿಟೇರಿಯನ್ ಲೆವೆಲ್ ಅಥಾರಿಟೇರಿಯನ್ ಲೆವೆಲ್ ಅಂತಂದ್ರೆ ಯಾವಾಗಲೂ ಕೂಡ ಇಲ್ಲಿ ಬೋಧನೆಯು ಟೀಚರ್ ಸೆಂಟರ್ಡ್ ಆಗಿರುತ್ತೆ, ಶಿಕ್ಷಕ ಕೇಂದ್ರಿತ ಆಗಿರುತ್ತೆ. ಶಿಕ್ಷಕರು ಒಂದು ಸರ್ವಾಧಿಕಾರಿಯಿಂದ ಶಿಕ್ಷಣವನ್ನ ನೀಡ್ತಾ ಇರ್ತಾರೆ, ವಿದ್ಯಾರ್ಥಿಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 14. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ರಿಲೇಟೆಡ್ ವಿತ್ ಟೀಚಿಂಗ್ ಸ್ಕಿಲ್ಸ್? ಈ ಕೆಳಗಿನಲ್ಲಿ ಯಾವುದು ಬೋಧನಾ ಕೌಶಲ್ಯಕ್ಕೆ ಸಂಬಂಧಪಟ್ಟಿದೆ? ಸೊ ಬ್ಲ್ಯಾಕ್ ಬೋರ್ಡ್ ರೈಟಿಂಗ್, ಕಪ್ಪು ಬೋರ್ಡ್ ಅನ್ನ ಬಳಕೆ ಮಾಡೋದು, ಇದು ಕೂಡ ಒಂದು ಬೋಧನಾ ಕೌಶಲ್ಯ ಆಗಿದೆ. ಸೊ ಬ್ಲ್ಯಾಕ್ ಬೋರ್ಡ್ ರೈಟಿಂಗ್ ಇಸ್ ಆಲ್ಸೋ ಟೀಚಿಂಗ್ ಸ್ಕಿಲ್. ಸಾಲ್ವಿಂಗ್ ಕ್ವಶನ್ಸ್ ಇನ್ ದ ಕ್ಲಾಸ್ ರೂಮ್, ಪ್ರಶ್ನೆಗಳನ್ನ ಪರಿಹರಿಸುವುದು, ದಿಸ್ ಈಸ್ ಆಲ್ಸೋ ಟೀಚಿಂಗ್ ಸ್ಕಿಲ್. ಆಸ್ಕಿಂಗ್ ಕ್ವಶನ್ಸ್ ಟು ದ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳನ್ನ ಪ್ರಶ್ನೆಗಳನ್ನ ಕೇಳುವುದು, ಇದು ಕೂಡ ಬೋಧನಾ ಕೌಶಲ್ಯ ಆಗಿದೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಲ್ ಆಫ್ ದಿ ಅಬೋವ್ ಗಿವನ್ ಆರ್ ಟೀಚಿಂಗ್ ಸ್ಕಿಲ್ಸ್. ಈ ಕಪ್ಪು ಬೋರ್ಡ್ನ ಬರವಣಿಗೆ ಆಗಿರ್ಬೋದು, ಪ್ರಶ್ನೆಗಳನ್ನ ಪರಿಹರಿಸುವುದಾಗಿರ್ಬೋದು, ಪ್ರಶ್ನೆಗಳನ್ನ ಕೇಳುವುದಾಗಿರ್ಬೋದು, ಎಲ್ಲವೂ ಕೂಡ ಬೋಧನಾ ಕೌಶಲ್ಯಗಳೇ ಆಗಿವೆ. ಕ್ವೆಶ್ಚನ್ ನಂಬರ್ 15. ಬ್ಲ್ಯಾಕ್ ಬೋರ್ಡ್ ಕ್ಯಾನ್ ಬಿ ಇನ್ಕ್ಲೂಡೆಡ್ ಇನ್ ವಿಚ್ ಗ್ರೂಪ್ ಆಫ್ ಟೀಚಿಂಗ್ ಏಡ್ಸ್? ಈ ಬ್ಲ್ಯಾಕ್ ಬೋರ್ಡ್ ಅನ್ನ ಬೋಧನಾ ಸಹಾಯಕಗಳ ಯಾವ ಗ್ರೂಪಿನಲ್ಲಿ ಸೇರಿಸಬಹುದು? ಆಡಿಯೋ ಏಡ್ಸ್ ಅಂದ್ರೆ ಕೇಳುವುದು, ವಿಜುವಲ್ ಏಡ್ಸ್ ಅಂದ್ರೆ ಕೇವಲ ನೋಡಿ ಕಲಿಯುವುದು. ಆಪ್ಷನ್ ಸಿ, ಆಡಿಯೋ ವಿಜುವಲ್ ಏಡ್ಸ್, ಕೇಳುವುದು ಮತ್ತು ನೋಡುವುದು ಎರಡು, ಆಡಿಯೋ ದೃಶ್ಯ ಸಾಧನಗಳಂತ ಕರಿತೀವಿ. ನನ್ ಆಫ್ ದಿ ಅಬೋವ್. ಸೊ ಇಲ್ಲಿ ಬ್ಲ್ಯಾಕ್ ಬೋರ್ಡ್ ಅಂದಾಗ ನಾವು ಬ್ಲ್ಯಾಕ್ ಬೋರ್ಡ್ ದಿಂದ ಯಾವುದೇ ರೀತಿಯ ಧ್ವನಿಯನ್ನು ಉತ್ಪಾದನೆ ಮಾಡಲು ಸಾಧ್ಯವಿಲ್ಲ, ನಾವು ಕೇವಲ ನೋಡಿ ಕಲಿತಾ ಇದ್ದೀವಿ. ಜಸ್ಟ್ ವಿ ಆರ್ ಲುಕಿಂಗ್ ಅಟ್ ದ ಬ್ಲ್ಯಾಕ್ ಬೋರ್ಡ್, ವಾಟ್ ಇಸ್ ರಿಟನ್, ದೆನ್ ಯು ಆರ್ ಗೋಯಿಂಗ್ ಟು ಲರ್ನ್. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್, ಇಟ್ ಈಸ್ ಅನ್ ವಿಜುವಲ್ ಏಡ್. ಸೊ ಬ್ಲ್ಯಾಕ್ ಬೋರ್ಡ್ ಎಂಬುದು ಕೇವಲ ಒಂದು ದೃಷ್ಟಿ ಸಾಧನ ಆಗಿದೆ. ಕ್ವೆಶ್ಚನ್ ನಂಬರ್ 16. ಫಾರ್ ಎ ಗುಡ್ ಕಮ್ಯುನಿಕೇಶನ್ ಡ್ಯಾಶ್ ಇಸ್ ರಿಕ್ವೈರ್ಡ್? ಉತ್ತಮ ಸಂವಹನಕ್ಕಾಗಿ ಯಾವುದರ ಒಂದು ಅವಶ್ಯಕತೆ ಇದೆ? ಆಪ್ಷನ್ ಎ, ಕ್ಲಾರಿಟಿ ಆಫ್ ಥಾಟ್. ಆಪ್ಷನ್ ಬಿ, ಡ್ರಾಮ್ಯಾಟಿಕ್ ಪ್ರೆಸೆಂಟೇಷನ್. ಆಪ್ಷನ್ ಸಿ, ಸ್ಪೀಕಿಂಗ್ ಇನ್ ಮೈಲ್ಡ್ ಟೋನ್. ಆಪ್ಷನ್ ಡಿ, ಸ್ಪೀಕಿಂಗ್ ವಿದೌಟ್ ಪಾಸ್. So the right answer is option A. So for good communication, clarity of thought is necessary. ಯಾವಾಗಲೂ ಸಂವಹನವು ಉತ್ತಮವಾಗಬೇಕು. ಉತ್ತಮ ಸಂವಹನಕ್ಕಾಗಿ ಏನು ವಿಷಯವನ್ನ ನೀಡ್ತಾ ಇದ್ದೀವಿ ಅದರಲ್ಲಿ ಸ್ಪಷ್ಟತೆ ಇರಬೇಕು. ಸೊ ನಾವು ಶಿಕ್ಷಕರು ಹೇಳುವ ವಿಷಯವನ್ನ ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾಗಿ ನೀಡಿದ್ರೆ ಇದರಿಂದ ಸಂವಹನ ಕಾರ್ಯ ಏನಾಗುತ್ತೆ, ಎಫೆಕ್ಟಿವ್ ಆಗುತ್ತೆ. ಕ್ವೆಶ್ಚನ್ ನಂಬರ್ 17. ಇನ್ಸ್ಟ್ರಕ್ಷನ್ ಮೀಡಿಯಂ ಅಫೆಕ್ಟ್ಸ್ ದ ಅಬ್ಸೆನ್ಸ್ ಅಂಡ್ ಎಸ್ಕೇಪ್ ಫ್ರಮ್ ಕ್ಲಾಸ್ ಟೀಚಿಂಗ್. ಸೊ ಬೋಧನಾ ಮಾಧ್ಯಮ ತರಗತಿ ಬೋಧನೆಯ ಅನುಪಸ್ಥಿತಿ ಮತ್ತೆ ತಪ್ಪಿಸಿಕೊಳ್ಳುವಿಕೆ ಮೇಲೆ ಪರಿಣಾಮವನ್ನ ಬೀರ್ತಾ ಇದೆ. ಸೊ ಅಂದ್ರೆ ಉದಾಹರಣೆಗೆ ವಿದ್ಯಾರ್ಥಿಗಳು, ಹೆಚ್ಚಿನ ಎಲ್ಲ ವಿದ್ಯಾರ್ಥಿಗಳು ಕನ್ನಡ ಮೀಡಿಯಂ ಇದ್ದಾರೆ, ಸೊ ಟೀಚಿಂಗ್ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಇದೆ. ಸೊ ಅಂತ ಸಂದರ್ಭದಲ್ಲಿ ಇದು ವಿದ್ಯಾರ್ಥಿಗಳ ಒಂದು ಆಬ್ಸೆನ್ಸ್ ಆಗೋದ್ರ ಮೇಲೆ ಮತ್ತೆ ತರಗತಿಯ ಕ್ಲಾಸ್ ಅನ್ನ ಬಂಕ್ ಮಾಡೋದ್ರ ಮೇಲೆ ಎಫೆಕ್ಟ್ ಬೀರುತ್ತಾ ಅಂತ. ಆಪ್ಷನ್ ಎ ಅಗ್ರೀಡ್, ಒಪ್ಕೊಳ್ತಾ ಇದ್ದೀವಿ. ಆಪ್ಷನ್ ಬಿ ಇಂಡಿಪೆಂಡೆಂಟ್, ನಿರ್ದಿಷ್ಟ. ಆಪ್ಷನ್ ಸಿ ಡಿಸ್ಅಗ್ರೀಡ್, ಒಪ್ಪುವುದಿಲ್ಲ. ಆಪ್ಷನ್ ಡಿ ನನ್ ಆಫ್ ದಿ ಅಬೋವ್. ಸೊ ಇದನ್ನ ನಾವು ಒಪ್ಕೊಳ್ಬೇಕಾಗತ್ತೆ, ಹೌದಲ್ಲ? ಸೊ ಆಪ್ಷನ್ ಎ ಸರಿಯಾಗಿದೆ. ಸೊ ಯಾವಾಗಲೂ ಕೂಡ ಹೀಗಾಗಿ ನಾವು ಈ ಒಂದು ಪ್ರಾಥಮಿಕ ಶಿಕ್ಷಣವನ್ನ ಮಾತೃಭಾಷೆಯಲ್ಲಿ ಹೆಚ್ಚಾಗಿ ನೀಡ್ತಾ ಇದ್ದೀವಿ. ಸೊ ವಿದ್ಯಾರ್ಥಿಗಳ ಒಂದು ಹೇಳಿದ ವಿಷಯ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ, ಅವರಿಗೆ ಟೀಚಿಂಗ್ ನ ಮೀಡಿಯಂ ಏನಿದೆ ಅದು ಅವ್ರಿಗೆ ಮೀಡಿಯಂ ಬರಲ್ಲ ಅಂತಂದ್ರೆ, ಉದಾಹರಣೆಗೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಇರ್ತಾರೆ, ಇಂಗ್ಲಿಷ್ ಅವ್ರಿಗೆ ಅರ್ಥ ಆಗಲ್ಲ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಅವರು ಆಬ್ಸೆಂಟ್ ಆಗಬಹುದು, ಕ್ಲಾಸ್ ಅನ್ನ ಬಂಕ್ ಮಾಡಬಹುದು. ಕ್ವೆಶ್ಚನ್ ನಂಬರ್ 18. ದ ಪ್ರೊಪೋನೆಂಟ್ ಆಫ್ ದ ಕಾಗ್ನಿಟಿವ್ ಥಿಯರಿ ಆಫ್ ಟೀಚಿಂಗ್ ಈಸ್? ಬೋಧನೆಯ ಅರಿವಿನ ಸಿದ್ಧಾಂತದ ಪ್ರತಿಪಾದಕರು ಯಾರು? ಆಪ್ಷನ್ ಎ, ಎನ್.ಎಲ್. ಗೇಜ್. ಆಪ್ಷನ್ ಬಿ, ಶಿವಕುಮಾರ್ ಮಿತ್ರ. ಆಪ್ಷನ್ ಸಿ, ಬಿ.ಎಫ್. ಸ್ಕಿನ್ನರ್. ಆಪ್ಷನ್ ಡಿ, ಮ್ಯಾಕ್ಡೊನಾಲ್ಡ್. ಸೊ ದ ಪ್ರೊಪೋನೆಂಟ್ ಆಫ್ ಕಾಗ್ನಿಟಿವ್ ಥಿಯರಿ ಆಫ್ ಟೀಚಿಂಗ್ ಈಸ್? ಬೋಧನೆಯ ಅರಿವಿನ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತಂದ್ರೆ ಎನ್.ಎಲ್. ಗೇಜ್. ಆಪ್ಷನ್ ಎ ಇಸ್ ಕರೆಕ್ಟ್. ಕ್ವೆಶ್ಚನ್ ನಂಬರ್ 19. ಇನ್ ಪೆಡಗಾಗಿ ಕಂಪ್ಯೂಟರ್ ಈಸ್ ಯೂಸ್ಡ್? ಶಿಕ್ಷಣ ಶಾಸ್ತ್ರದಲ್ಲಿ ಕಂಪ್ಯೂಟರ್ ಅನ್ನ ಯಾವುದಕ್ಕಾಗಿ ಬಳಸ್ತಾ ಇದ್ದೀವಿ? ಆಪ್ಷನ್ ಎ, ಟು ಮೋಟಿವೇಟ್ ದ ಲರ್ನರ್, ಕಲಿಯುವರನ್ನ ಪ್ರೇರೇಪಿಸುವ ಸಲುವಾಗಿ. ಆಪ್ಷನ್ ಬಿ, ಟು ಪ್ರೊವೈಡ್ ಫೀಡ್ಬ್ಯಾಕ್, ಪ್ರತಿಕ್ರಿಯೆಯನ್ನ ನೀಡಲು.
ಆಪ್ಷನ್ ಸಿ ಟು ಇಂಟರಾಕ್ಟ್ ವಿತ್ ದ ಲರ್ನರ್, ಕಲಿಯುವವರೊಂದಿಗೆ ಸಂವಹನವನ್ನು ನಡೆಸಲು. ಆಪ್ಷನ್ ಡಿ ಫಾರ್ ಆಲ್ ಆಫ್ ದ ಅಬೌವ್, ಮೇಲಿನ ಎಲ್ಲದಕ್ಕೂ. ಯಾವುದಕ್ಕಾಗಿ ನಾವು ಕಂಪ್ಯೂಟರ್ ಅನ್ನ ಬಳಕೆ ಮಾಡ್ತಾ ಇದೀವಿ? ಫಾರ್ ವಿಚ್ ಪರ್ಪಸ್ ವಿ ಆರ್ ಗೋಯಿಂಗ್ ಟು ಯೂಸ್ computers in pedagogy? Yes, here the right answer is option D for all of the above. To motivate the learner, to provide feedback, to interact with the learner. ಎಲ್ಲ ಸಂದರ್ಭಗಳಲ್ಲಿ ಉದಾಹರಣೆಗೆ ಕಲಿಯುವವರಿಗೆ ಪ್ರೇರೇಪಣೆಯನ್ನು ನೀಡಲು, ಪ್ರತಿಕ್ರಿಯೆಯನ್ನು ನೀಡಲು, ಸಂವಹನ ನಡೆಸಲು ಎಲ್ಲ ಸಂದರ್ಭದಲ್ಲಿ ಕೂಡ ನಾವು ಕಂಪ್ಯೂಟರ್ ಅನ್ನ ಬಳಕೆ ಮಾಡ್ತೀವಿ. ಕ್ವೆಶ್ಚನ್ ನಂಬರ್ 20. ದ ಫಾದರ್ ಆಫ್ ಸೈಕೋಅನಲೈಸಿಸ್ ಇಸ್, ಮನೋವಿಶ್ಲೇಷಣೆಯ ಪಿತಾಮಹ ಯಾರು? Yes, the right answer is option D. ಸಿಗ್ಮಂಡ್ ಫ್ರಾಯ್ಡ್ ಅವರನ್ನು ನಾವು ಮನೋವಿಶ್ಲೇಷಣೆಯ ಪಿತಾಮಹ ಅಂತ ಕರಿತೀವಿ. ಸಿಗ್ಮಂಡ್ ಫ್ರಾಯ್ಡ್ is known as the father of psychoanalysis. Question number 21. Siblings, parents and teachers are important source of dash for the children. Motivation, information, opinions, attitude. So ಒಡ ಹುಟ್ಟಿದವರು, ಪೋಷಕರು ಮತ್ತೆ ಶಿಕ್ಷಕರು ಡ್ಯಾಶ್ ಮಕ್ಕಳಿಗಾಗಿ ಡ್ಯಾಶ್ ನ ಪ್ರಮುಖ ಮೂಲವಾಗಿದ್ದಾರೆ. ಆಪ್ಷನ್ ಎ ಪ್ರೇರಣೆ, ಇವರೆಲ್ಲರೂ ಕೂಡ ವಿದ್ಯಾರ್ಥಿಗಳಿಗೆ ಕಲಿಯಲು ಪ್ರೇರಣೆಯನ್ನು ನೀಡ್ತಾ ಇದ್ದಾರೆ. ಇವರು ಕಲಿಯಲು ಕೇವಲ ಮಾಹಿತಿಯನ್ನು ನೀಡ್ತಾ ಇದ್ದಾರೆ, ಅವರ ಅಭಿಪ್ರಾಯಗಳನ್ನು ನೀಡ್ತಾ ಇದ್ದಾರೆ, ವರ್ತನೆಯನ್ನು ತೋರಿಸ್ತಾ ಇದ್ದಾರೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಪ್ರೇರಣೆ, ಮೋಟಿವೇಶನ್. ಸಿಬ್ಲಿಂಗ್ಸ್, ಪ್ಯಾರೆಂಟ್ಸ್ ಅಂಡ್ ಟೀಚರ್ಸ್, ದೇ ಆಲ್ವೇಸ್ ಮೋಟಿವೇಟ್ ಸ್ಟೂಡೆಂಟ್ಸ್ ಟು ಲರ್ನ್. Question number 22. Practical knowledge of language is learned at. ಭಾಷೆಯ ಪ್ರಾಯೋಗಿಕ ಜ್ಞಾನವನ್ನ ಇಲ್ಲಿ ಕಲಿಯಲಾಗುತ್ತೆ. ಆಪ್ಷನ್ ಎ ಸ್ಕೂಲ್, ಆಪ್ಷನ್ ಬಿ ಲ್ಯಾಂಗ್ವೇಜ್ ಲ್ಯಾಬ್ರೋಟರಿ, ಆಪ್ಷನ್ ಸಿ ಲ್ಯಾಂಗ್ವೇಜ್ ಟೀಚಿಂಗ್, ಆಪ್ಷನ್ ಡಿ ಲ್ಯಾಂಗ್ವೇಜ್ ಇನ್ಸ್ಟ್ರಕ್ಷನ್. ಸೊ ಪ್ರಾಕ್ಟಿಕಲ್ ನಾಲೆಜ್ ಆಫ್ ಲ್ಯಾಂಗ್ವೇಜ್ ಇಟ್ ಈಸ್ ಲರ್ನ್ಡ್ ಅಟ್ ಲ್ಯಾಂಗ್ವೇಜ್ ಲ್ಯಾಬ್ರೋಟರಿ. ಸೊ ಯಾವಾಗಲೂ ಈ ಭಾಷೆಯ ಪ್ರಾಯೋಗಿಕ ಜ್ಞಾನವನ್ನ ನಾವು ಭಾಷಾ ಪ್ರಯೋಗಾಲಯದಲ್ಲಿ ಪಡಿತಾ ಇದ್ದೀವಿ. ಸೊ ಹೀಗಾಗಿ ಆಪ್ಷನ್ ಬಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 23. ಇನ್ ವಿಚ್ ಯೂನಿವರ್ಸಿಟಿ ದ ಮೈಕ್ರೋ ಟೀಚಿಂಗ್ ಸಿಸ್ಟಮ್ ಸ್ಟಾರ್ಟೆಡ್ ಇನ್ 1961? ಸೊ ಮೊದಲ ಬಾರಿಗೆ ಯಾವ ಒಂದು ವಿಶ್ವವಿದ್ಯಾಲಯದಲ್ಲಿ 1961ರಲ್ಲಿ ಸೂಕ್ಷ್ಮ ಬೋಧನಾ ವ್ಯವಸ್ಥೆ ಮೈಕ್ರೋ ಟೀಚಿಂಗ್ ಅನ್ನ ಪ್ರಾರಂಭ ಮಾಡಲಾಯಿತು? ಆಪ್ಷನ್ ಎ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ, ಆಪ್ಷನ್ ಬಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಆಪ್ಷನ್ ಸಿ ಡೆಲ್ಲಿ ಯೂನಿವರ್ಸಿಟಿ, ಆಪ್ಷನ್ ಡಿ MS ಯೂನಿವರ್ಸಿಟಿ ಬರೋಡಾ. The correct answer is option A at Stanford University. ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ ಮೊದಲ ಬಾರಿಗೆ 1961ರಲ್ಲಿ ಈ ಮೈಕ್ರೋ ಟೀಚಿಂಗ್ ಅನ್ನು ಆರಂಭ ಮಾಡಲಾಯಿತು. Question number 24. Which of the following expectation students have from the group learning? ಗುಂಪು ಕಲಿಕೆಯಿಂದ ವಿದ್ಯಾರ್ಥಿಗಳು ಈ ಕೆಳಗಿನವುಗಳಲ್ಲಿ ಯಾವ ನಿರೀಕ್ಷೆಯನ್ನು ಹೊಂದಿದ್ದಾರೆ? ಆಪ್ಷನ್ ಎ ಟು ಗೆಟ್ ಅಪ್ರಿಸಿಯೇಷನ್ ಫ್ರಮ್ ದ ಗ್ರೂಪ್, ಗುಂಪಿನಿಂದ ಮೆಚ್ಚುಗೆಯನ್ನು ಪಡೆಯುವುದು. ಆಪ್ಷನ್ ಬಿ ಟು ಡಿಸ್ಟ್ರಿಬ್ಯೂಟ್ ದ ವರ್ಕ್ ಈಕ್ವಲಿ, ಕೆಲಸವನ್ನು ಸಮಾನವಾಗಿ ಹಂಚುವುದು. ಆಪ್ಷನ್ ಸಿ ಟು ಡಿಸ್ಟ್ರಿಬ್ಯೂಟ್ ದ ವರ್ಕ್, ಆಪ್ಷನ್ ಸಿ ಟು ಇಗ್ನೋರ್ ಇಂಡಿವಿಜುವಲ್ ವ್ಯೂ ಪಾಯಿಂಟ್, ವೈಯಕ್ತಿಕ ದೃಷ್ಟಿಕೋನವನ್ನು ನಿರ್ಲಕ್ಷಿಸುವುದು. ಆಪ್ಷನ್ ಡಿ ಟು ಅಟ್ರಾಕ್ಟ್ ಐಸೋಲೇಟೆಡ್ ಸ್ಟೂಡೆಂಟ್ಸ್ ಟುವರ್ಡ್ಸ್ ದ ಗ್ರೂಪ್, ಪ್ರತ್ಯೇಕ ವಿದ್ಯಾರ್ಥಿಗಳನ್ನ ಗುಂಪಿನ ಕಡೆಗೆ ಆಕರ್ಷಿಸುವುದು. ಸೊ ಯಾವುದನ್ನ ವಿದ್ಯಾರ್ಥಿಗಳು ಗುಂಪು ಕಲಿಕೆಯಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂತಂತಂದ್ರೆ ಆಪ್ಷನ್ ಡಿ, ಪ್ರತ್ಯೇಕ ವಿದ್ಯಾರ್ಥಿಗಳನ್ನ ಗುಂಪಿನ ಕಡೆಗೆ ಆಕರ್ಷಿಸುವುದು. ಸೊ ವಿ ನೀಡ್ ಟು ಅಟ್ರಾಕ್ಟ್ ದ ಐಸೋಲೇಟೆಡ್ ಸ್ಟೂಡೆಂಟ್ಸ್ ಟುವರ್ಡ್ಸ್ ದ ಗ್ರೂಪ್. ಕ್ವೆಶ್ಚನ್ ನಂಬರ್ 25. ಇನ್ ವಿಚ್ ಆಫ್ ದ ಫಾಲೋವಿಂಗ್ ಇನ್ಸ್ಟ್ರಕ್ಷನಲ್ ಪ್ರೊಸೀಜರ್ ಈಸ್ ದ ಮೇನ್ ಕಾಂಪೋನೆಂಟ್? ಕೆಳಗಿನಲ್ಲಿ ಯಾವ ಬೋಧನಾ ಕಾರ್ಯವಿಧಾನವು ಮುಖ್ಯ ಘಟಕವಾಗಿದೆ? ಸಿನೆಕ್ಟಿಕ್ ಟೀಚಿಂಗ್ ಮಾಡೆಲ್, ಬೇಸಿಕ್ ಟೀಚಿಂಗ್ ಮಾಡೆಲ್, ಇಂಡಕ್ಟಿವ್ ಟೀಚಿಂಗ್ ಮಾಡೆಲ್, ಸೋಷಿಯಲ್ ಸ್ಟಿಮ್ಯುಲೇಷನ್ ಟೀಚಿಂಗ್ ಮಾಡೆಲ್. The right answer is option B, basic teaching model, ಮೂಲ ಬೋಧನಾ ಮಾದರಿ. Question number 26. If a student comes late in the class, then you. ನೀವೊಬ್ರು ಶಿಕ್ಷಕರಾಗಿದ್ದೀರಾ, ಒಬ್ಬ ವಿದ್ಯಾರ್ಥಿ ನಿಮ್ಮ ತರಗತಿಗೆ ತಡವಾಗಿ ಬರ್ತಾ ಇದ್ದಾನೆ, ಅವಾಗ ನೀವು ಏನ್ ಮಾಡ್ತೀರಾ? ಆಪ್ಷನ್ ಎ ವಿಲ್ ಇಗ್ನೋರ್ ದಮ್, ನೀವು ಅವನನ್ನ ನಿರ್ಲಕ್ಷಣೆ ಮಾಡ್ತಾ ಇದ್ದೀರಾ. ಆಪ್ಷನ್ ಬಿ ವಿಲ್ ನಾಟ್ ಅಲೋ ಹಿಮ್ ಟು ಸಿಟ್ ಇನ್ ದ ಕ್ಲಾಸ್, ನೀವು ತರಗತಿಯಲ್ಲಿ ವಿದ್ಯಾರ್ಥಿಯನ್ನು ಕೂತ್ಕೊಳ್ಳಲು ಬಿಡ್ತಾ ಇಲ್ಲ. ಆಪ್ಷನ್ ಸಿ ವಿಲ್ ಪನಿಷ್ ಹಿಮ್, ನೀವು ಅವನನ್ನು ಶಿಕ್ಷಿಸ್ತಿದ್ದೀರಾ. ಆಪ್ಷನ್ ಡಿ ವಿಲ್ ಅಲೋ ಹಿಮ್ ಟು ಸಿಟ್ ಸೈಲೆಂಟ್ಲಿ, ನೀವು ಅವನಿಗೆ ಮೌನವಾಗಿ ಕುಳಿತುಕೊಳ್ಳಲು ಹೇಳ್ತಾ ಇದ್ದೀರಾ. ಸೊ ವೆನ್ ಟು ಸ್ಟೂಡೆಂಟ್ ಇಸ್ ಗೋಯಿಂಗ್ ಟು ಕಮ್ ಲೇಟ್, ದ ಬೆಸ್ಟ್ ಮೆಥಡ್ ಇಸ್ ವಿಲ್ ಅಲೋ ಹಿಮ್ ಟು ಸಿಟ್ ಸೈಲೆಂಟ್ಲಿ. ಯಾವಾಗ ಒಬ್ಬ ವಿದ್ಯಾರ್ಥಿ ತಡವಾಗಿ ಬರ್ತಾ ಇದ್ದಾನೆ, ಇಲ್ಲಿ ಬೆಸ್ಟ್ ಮೆಥಡ್ ಅಂತಂದ್ರೆ ನೀವು ಆ ವಿದ್ಯಾರ್ಥಿಯನ್ನ ಸಮಾಧಾನವಾಗಿ ಕುಳಿತುಕೊಳ್ಳಲು ಅವಕಾಶವನ್ನು ನೀಡ್ತಾ ಇದ್ದೀರಾ. ಕ್ವೆಶ್ಚನ್ ನಂಬರ್ 27. ಇಟ್ ಈಸ್ ನೆಸೆಸರಿ ಫಾರ್ ದ ಡೆವಲಪ್ಮೆಂಟ್ ಆಫ್ ಸ್ಕೂಲ್, ಶಾಲೆಯ ಅಭಿವೃದ್ಧಿಗೆ ಇಲ್ಲಿ ಯಾವುದು ಅವಶ್ಯಕವಾಗಿದೆ? ಆಪ್ಷನ್ ಎ ಪ್ರಿನ್ಸಿಪಲ್ ಅಂಡ್ ಟೀಚರ್, ಪ್ರಾಂಶುಪಾಲರು ಮತ್ತೆ ಶಿಕ್ಷಕರು.
ಆಪ್ಷನ್ ಬಿ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು, ಆಪ್ಷನ್ ಸಿ ಗುಡ್ ಬಿಲ್ಡಿಂಗ್ ಉತ್ತಮ ಕಟ್ಟಡ, ಆಪ್ಷನ್ ಡಿ ಅದರ್ ಫೆಸಿಲಿಟೀಸ್ ಈ ತರ ಸೌಲಭ್ಯಗಳು. ಸೊ ಒಂದು ಯಾವಾಗಲೂ ಒಂದು ಶಾಲೆಯ ಅಭಿವೃದ್ಧಿಗೆ ಎಲ್ಲಾ ಸೌಲಭ್ಯಗಳು ಕೂಡ ಬೇಕಾಗ್ತವೆ, ಉತ್ತಮ ಕಟ್ಟಡ ಕೂಡ ಬೇಕಾಗ್ತದೆ, ವಿದ್ಯಾರ್ಥಿಗಳ ಅಭಿವೃದ್ಧಿ ಕೂಡ ಬೇಕು, ಜೊತೆಗೆ ಪ್ರಾಂಶುಪಾಲರು ಮತ್ತು ಶಿಕ್ಷಕರ ಅಭಿವೃದ್ಧಿ ಕೂಡ ಅವಶ್ಯ ಇರ್ತದೆ. ಆದ್ರೆ ಅತಿ ಅಗತ್ಯವಾದ ಒಂದು ಅಂಶ ಅಂತಂದ್ರೆ ಇಲ್ಲಿ ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಕ್ವೆಶ್ಚನ್ ನಂಬರ್ 28, ಸ್ಟೂಡೆಂಟ್ ಶುಡ್ ಬಿ ಗಿವನ್ ಹೋಮ್ವರ್ಕ್ ಟು. ಸೊ ವಿದ್ಯಾರ್ಥಿಗಳಿಗೆ ಮನೆ ಕೆಲಸವನ್ನ ಯಾವುದಕ್ಕಾಗಿ ನೀಡಬೇಕು? ಆಪ್ಷನ್ ಎ ಸ್ಟಡಿ ಅಟ್ ಹೋಮ್, ವಿದ್ಯಾರ್ಥಿಗಳು ಮನೆಯಲ್ಲಿ ಅಧ್ಯಯನ ಮಾಡಲಿ ಅಂತ. ಆಪ್ಷನ್ ಬಿ ಚೆಕ್ ದೇರ್ ಪ್ರೋಗ್ರೆಸ್ ಬೈ ಟೀಚರ್ಸ್, ಶಿಕ್ಷಕರು ಅವರ ಪ್ರಗತಿಯನ್ನ ಪರಿಶೀಲಿಸಲು. ಆಪ್ಷನ್ ಸಿ ಕೀಪ್ ದೆಮ್ ಬಿಸಿ, ಅವರನ್ನು ಕಾರ್ಯದಲ್ಲಿ ಕಾರ್ಯನಿರತರಾಗಿಸಲು. ಆಪ್ಷನ್ ಡಿ ಡೆವಲಪ್ ಹ್ಯಾಬಿಟ್ ಆಫ್ ಸೆಲ್ಫ್ ಸ್ಟಡಿ, ಸ್ವಯಂ ಅಧ್ಯಯನವನ್ನ ಅಭ್ಯಾಸ ಮಾಡಲಿ ಅಂತ. ಸೊ ಯಾಕೆ ನಾವು ವಿದ್ಯಾರ್ಥಿಗಳ ಮನೆ ಕೆಲಸವನ್ನು ನೀಡಬೇಕಂತಂದ್ರೆ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಒಂದು ಶಿಕ್ಷಕರ ಗೈಡೆನ್ಸ್ ನೊಂದಿಗೆ ಕಲಿತಾ ಇದ್ದಾರೆ, ಅದೇ ರೀತಿ ಅವರು ಮನೆಯಲ್ಲಿ ಸ್ವಯಂ ಅಧ್ಯಯನವನ್ನ ಬೆಳೆಸ್ಕೊಳ್ಬೇಕು, ಸ್ವತಃ ಸ್ಟಡಿ ಮಾಡುವ ಒಂದು ಹವ್ಯಾಸ ಅವರಲ್ಲಿ ಬರಬೇಕಂತ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಡೆವಲಪ್ ಹ್ಯಾಬಿಟ್ ಆಫ್ ಸೆಲ್ಫ್ ಸ್ಟಡಿ. ಕ್ವೆಶ್ಚನ್ ನಂಬರ್ 29, ಟು ಪ್ರಿಪೇರ್ ಸ್ಟೂಡೆಂಟ್ಸ್ ಆಸ್ ಗುಡ್ ಸಿಟಿಸನ್ ಅ ಟೀಚರ್ ಶುಡ್. ಸೊ ವಿದ್ಯಾರ್ಥಿಗಳನ್ನು ಉತ್ತಮ ನಾಗರಿಕರನ್ನಾಗಿ ಸಿದ್ಧಪಡಿಸಲು ಶಿಕ್ಷಕರು ಈ ಕೆಳಗಿನವುಗಳಲ್ಲಿ ಯಾವುದನ್ನ ಮಾಡಬೇಕು? ಆಪ್ಷನ್ ಎ ಮೇಂಟೈನ್ ಸ್ಟ್ರಿಕ್ಟ್ ಡಿಸಿಪ್ಲಿನ್, ಕಟ್ಟುನಿಟ್ಟಾದ ಶಿಸ್ತನ್ನ ಕಾಪಾಡಿಕೊಳ್ಳುವುದು. ಆಪ್ಷನ್ ಬಿ ಪ್ರೊವೈಡ್ ಗುಡ್ ಲೀಡರ್ಶಿಪ್, ಉತ್ತಮ ನಾಯಕತ್ವವನ್ನು ಒದಗಿಸುವುದು. ಆಪ್ಷನ್ ಸಿ ಬಿ ಗುಡ್ ಒರೇಟರ್, ಉತ್ತಮ ವಾಗ್ಮಿ ಆಗಿರುವುದು. ಆಪ್ಷನ್ ಡಿ ಹ್ಯಾವ್ ಗುಡ್ ಜನರಲ್ ನಾಲೆಜ್, ಉತ್ತಮ ಸಾಮಾನ್ಯ ಜ್ಞಾನವನ್ನ ಹೊಂದಿರಬೇಕು. ಸೊ ವಿದ್ಯಾರ್ಥಿಗಳನ್ನ ಉತ್ತಮವಾದ ನಾಗರಿಕನಾಗಿ ರೂಪಿಸ್ಬೇಕಂತಂದ್ರೆ ಯಾವುದು ಅವಶ್ಯವಾಗಿದೆ ಅಂದಾಗ ಆಪ್ಷನ್ ಬಿ ಉತ್ತಮ ನಾಯಕತ್ವವನ್ನು ಒದಗಿಸುವುದು. ಸೊ ಇಫ್ ಯು ಪ್ರೊವೈಡ್ ಗುಡ್ ಲೀಡರ್ಶಿಪ್ ಟು ದ ಸ್ಟೂಡೆಂಟ್, ದೆನ್ ಆಟೋಮೆಟಿಕ್ಲಿ ದೇ ವಿಲ್ ಬಿಕಮ್ ಗುಡ್ ಸಿಟಿಸನ್ಸ್. ಕ್ವೆಶ್ಚನ್ ನಂಬರ್ 30, with the development of technology the role of teacher in future will be. ಸೊ ಈ ಒಂದು ತಂತ್ರಜ್ಞಾನ ಅಭಿವೃದ್ಧಿ ಆಗ್ತಾ ಹೋದಂತೆ ಭವಿಷ್ಯದಲ್ಲಿ ಶಿಕ್ಷಕರ ಪಾತ್ರ ಹೇಗಿರುತ್ತೆ? ಆಪ್ಷನ್ ಎ ಓನ್ಲಿ ಟು ಪ್ರೊವೈಡ್ ಇನ್ಫಾರ್ಮೇಶನ್, ವಿದ್ಯಾರ್ಥಿಗಳಿಗೆ ಕೇವಲ ಮಾಹಿತಿಯನ್ನು ನೀಡುವುದು. ಆಪ್ಷನ್ ಬಿ ಟು ಡೆವಲಪ್ ನ್ಯೂ ಟೆಕ್ಸ್ಟ್ ಬುಕ್, ಹೊಸ ಪಠ್ಯ ಪುಸ್ತಕಗಳನ್ನು ಅಭಿವೃದ್ಧಿಪಡಿಸುವುದು. ಆಪ್ಷನ್ ಸಿ ಟು ಗೈಡ್ ದ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡುವುದು. ಆಪ್ಷನ್ ಡಿ ಟು ಯೂಸ್ ಇಂಟರ್ನೆಟ್ ಇನ್ ಟೀಚಿಂಗ್, ಬೋಧನೆಯಲ್ಲಿ ಇಂಟರ್ನೆಟ್ ಅನ್ನ ಬಳಕೆ ಮಾಡುವುದು. So with the development of the technology, the role of the teacher is only to guide the students. So ಈ ಒಂದು ತಂತ್ರಜ್ಞಾನ ಅಭಿವೃದ್ಧಿ ಆದಂತೆ ಶಿಕ್ಷಕರ ಪಾತ್ರ ಏನಾಗ್ತಾ ಇದೆ ಅಂತಂದ್ರೆ ಕೇವಲ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುವುದು. ಕ್ವೆಶ್ಚನ್ ನಂಬರ್ 31, ಸ್ಟೂಡೆಂಟ್ಸ್ ಲೈಕ್ ದಟ್ ಟೀಚರ್ ಹೂ. ಸೊ ಎಂತ ಶಿಕ್ಷಕರನ್ನ ವಿದ್ಯಾರ್ಥಿಗಳು ಇಷ್ಟ ಪಡ್ತಾ ಇದ್ದಾರೆ? ಆಪ್ಷನ್ ಎ ಹ್ಯಾಸ್ ಅಟ್ರಾಕ್ಟಿವ್ ಪರ್ಸನಾಲಿಟಿ, ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರುವ ಶಿಕ್ಷಕರು. ಆಪ್ಷನ್ ಬಿ ಬಿಲಾಂಗ್ಸ್ ಟು ಹೀಸ್ ಆರ್ ಹರ್ ಕಾಸ್ಟ್, ಅವನ ಅಥವಾ ಅವಳ ಜಾತಿಗೆ ಸೇರಿದವರು. ಆಪ್ಷನ್ ಸಿ ಅವಾರ್ಡ್ಸ್ ಗುಡ್ ವರ್ಕ್ ಲಿಬರಲಿ, ಪ್ರಶಸ್ತಿಗಳು ಸರಕುಗಳನ್ನು ಉದಾರವಾಗಿ ಕಾರ್ಯನಿರ್ವಹಿಸುವವರು, ಅಂದ್ರೆ ಹೆಚ್ಚಿನ ಪ್ರಶಸ್ತಿಗಳನ್ನ ಪಡೆಯುವವರು. ಸೊ ಉತ್ತಮವಾದ ಕೆಲಸವನ್ನ ಮಾಡುವವರು. ಆಪ್ಷನ್ ಡಿ ಹ್ಯಾಸ್ ವೆರಿ ಗುಡ್ ನಾಲೆಜ್ ಆಫ್ ಹಿಸ್ ಹರ್ ಸಬ್ಜೆಕ್ಟ್, ಅವನ ಅಥವಾ ಅವಳ ವಿಷಯದ ಬಗ್ಗೆ ಉತ್ತಮ ಜ್ಞಾನವನ್ನು ಹೊಂದಿರುವವರು. ಸೊ ಎಂತ ಶಿಕ್ಷಕನ ವಿದ್ಯಾರ್ಥಿಗಳು ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ಯಾವ ಒಬ್ಬ ಶಿಕ್ಷಕರಿಗೆ ಅವರ ವಿಷಯದ ಬಗ್ಗೆ ಉತ್ತಮ ಜ್ಞಾನ ಇರುತ್ತೆ. ದ ಟೀಚರ್ ಹೂ ಇಸ್ ಹ್ಯಾವಿಂಗ್ ಗುಡ್ ನಾಲೆಜ್ ಅಬೌಟ್ ಹಿಸ್ ಸಬ್ಜೆಕ್ಟ್, so that kind of teacher students are going to like. So option D is right. Question number 32, the best way to memorize is, ಕಂಠಪಾಠ ಮಾಡಲು ಅತ್ಯುತ್ತಮ ಮಾರ್ಗ ಯಾವುದು? ಆಪ್ಷನ್ ಎ ಸ್ಟಡಿ ಫಾರ್ ಲಾಂಗ್ ಟೈಮ್, ದೀರ್ಘ ಅವಧಿಯವರೆಗೆ ಅಧ್ಯಯನ ಮಾಡುವುದು. ಆಪ್ಷನ್ ಬಿ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳುವುದು. ಆಪ್ಷನ್ ಸಿ ಟು ರೀಡ್ ಲೌಡ್ಲಿ, ಜೋರಾಗಿ ಓದುವುದು. ಆಪ್ಷನ್ ಡಿ ಟು ರೈಟ್ ದ ಕಾನ್ಸೆಪ್ಟ್, ಪರಿಕಲ್ಪನೆಯನ್ನ ಬರೆಯುವುದು. ಸೊ ದ ಬೆಸ್ಟ್ ವೇ ಟು ಮೆಮೊರೈಸ್, ಯಾವಾಗಲೂ ಯಾವುದೇ ಒಂದು ವಿಷಯವನ್ನ ನಾವು ಸರಳವಾಗಿ ನೆನಪು ಮಾಡ್ಕೊಳ್ಬೇಕಂತಂದ್ರೆ ದೀರ್ಘ ಅವಧಿಯ ಅಧ್ಯಯನದ ಮೂಲಕ ಸಾಧ್ಯ ಇಲ್ಲ, ಜೋರಾಗಿ ಓದೋದ್ರಿಂದ ಬರೆಯೋದ್ರಿಂದ ಸಾಧ್ಯ ಇಲ್ಲ. ನಾವು ಆ ವಿಷಯವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಕ್ಲಿಯರ್ಲಿ, ದೆನ್ ವಿ ಕ್ಯಾನ್ ಮೆಮೊರೈಸ್ ಇಟ್ ವೆರಿ ಈಸಿಲಿ. Question number 33, during the dash children are faced with the problem of copying with school. ಡ್ಯಾಶ್ ಸಮಯದಲ್ಲಿ ಮಕ್ಕಳು ಶಾಲೆಯನ್ನ ನಿಭಾಯಿಸುವ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಆಪ್ಷನ್ ಎ ಟಾಡ್ಲರ್ಹುಡ್, ಅಂದ್ರೆ ಅಂಬೆಗಾಲ್ ಇಡ್ತಾ ಇರುವ ಮಗು. ಆಪ್ಷನ್ ಬಿ ಪ್ರೋ ಸೋಷಿಯಲ್ ಪೀರಿಯಡ್, ಸಮಾಜಪರ ಅವಧಿ. ಆಪ್ಷನ್ ಸಿ ಪ್ರೀ ಸ್ಕೂಲ್ ಪೀರಿಯಡ್, ಶಾಲಾ ಪೂರ್ವ ಅವಧಿ. ಆಪ್ಷನ್ ಡಿ ಮಿಡಲ್ ಚೈಲ್ಡ್ಹುಡ್, ಮಧ್ಯ ಬಾಲ್ಯ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಪ್ರೀ ಸ್ಕೂಲ್ ಪೀರಿಯಡ್, ಶಾಲಾ ಪೂರ್ವ ಅವಧಿ. ಕ್ವೆಶ್ಚನ್ ನಂಬರ್ 34, ಮೆಂಟಲ್ ಹೆಲ್ತ್ ಈಸ್, ಮಾನಸಿಕ ಆರೋಗ್ಯ ಅಂತಂದ್ರೆ ಆಪ್ಷನ್ ಎ ಹಾರ್ಮೋನಿಯಸ್ ಫಂಕ್ಷನಿಂಗ್ ಆಫ್ ಟೋಟಲ್ ಪರ್ಸನಾಲಿಟಿ, ಒಟ್ಟು ವ್ಯಕ್ತಿತ್ವದ ಸಾಮರಸ್ಯದ ಕಾರ್ಯನಿರ್ವಹಣೆ. ಆಪ್ಷನ್ ಬಿ ಸಿಂಪ್ಟಮ್ಸ್ ಆಫ್ ಮಾಲ್ ಅಡ್ಜಸ್ಟ್ಮೆಂಟ್, ಅಸಮರ್ಪಕ ಹೊಂದಾಣಿಕೆಯ ಲಕ್ಷಣ.
ಆಪ್ಷನ್ ಸಿ ಥ್ರೋಯಿಂಗ್ ಅಪ್ ಟೆಂಪರ್ ಅಂದ್ರೆ ಕೋಪವನ್ನ ಹೊರಹಾಕುವುದು. ಸೊ ಮಾನಸಿಕ ಆರೋಗ್ಯ ಅಂತಂದ್ರೆ ಮೆಂಟಲ್ ಹೆಲ್ತ್ ಮೀನ್ಸ್ ಹಾರ್ಮೋನಿಯಸ್ ಫಂಕ್ಷನಿಂಗ್ ಆಫ್ ದ ಟೋಟಲ್ ಪರ್ಸನಾಲಿಟಿ, ಒಟ್ಟು ವ್ಯಕ್ತಿತ್ವದ ಸಾಮರಸ್ಯ ಕಾರ್ಯನಿರ್ವಹಣೆ. ಕ್ವೆಶ್ಚನ್ ನಂಬರ್ 35, ಗುಡ್ ಟೆಸ್ಟ್ಸ್ ಆಫ್ ಎ ಸೈಕೊಲಾಜಿಕಲ್ ನೇಚರ್ ಬಿಯರ್ ದ ಫಾಲೋವಿಂಗ್ ಫೀಚರ್ಸ್. ಮಾನಸಿಕ ಸ್ವಭಾವದ ಉತ್ತಮ ಪರೀಕ್ಷೆಗಳು ಈ ಕೆಳಗಿನ ಲಕ್ಷಣಗಳನ್ನು ಹೊಂದಿವೆ. ರಿಲಯಬಿಲಿಟಿ, ಚೀಪರ್, ಗೆಸ್ಸಿಂಗ್ ಪವರ್, ರೋಟ್ ಲರ್ನಿಂಗ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ರಿಲಯಬಿಲಿಟಿ, ವಿಶ್ವಾಸಾರ್ಹತೆ. So question number 36, assertion is the aim of education in ancient India was not just acquisition of knowledge but preparation for life in this world beyond schooling. So ಈ ಒಂದು ancient education system ನಲ್ಲಿ ಶಿಕ್ಷಣದ ಮುಖ್ಯ ಗುರಿ ಕೇವಲ ಜ್ಞಾನವನ್ನ ಪಡೆಯುವುದಾಗಿರಲಿಲ್ಲ, ಜೊತೆಗೆ ಈ ಒಂದು ಉತ್ತಮವಾದ ಜೀವನಕ್ಕೆ ಅವರನ್ನ ತಯಾರಿ ಮಾಡುವುದಾಗಿತ್ತು. ರೀಸನ್, ancient Indian education emphasized complete realization and liberalization of self. ಸೊ ಈ ಒಂದು ancient education system ಏನಿತ್ತು ಪೂರ್ಣವಾಗಿ ತಮ್ಮ ಸ್ವಂತ ಲಿಬರಲೈಸೇಷನ್ ಆಫ್ ಸೆಲ್ಫ್ ಮೇಲೆ ಡಿಪೆಂಡ್ ಆಗಿತ್ತು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಬೋತ್ ಎ ಅಂಡ್ ಆರ್ ಆರ್ ಕರೆಕ್ಟ್. ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಇಲ್ಲಿ ಅಸರ್ಷನ್ ಮತ್ತೆ ರೀಸನ್ ಎರಡೂ ಸರಿಯಾಗಿವೆ. ರೀಸನ್ ಅಸರ್ಷನ್ ನ ಸರಿಯಾದ ವಿವರಣೆ ಕೂಡ ಆಗಿದೆ. ಕ್ವೆಶ್ಚನ್ ನಂಬರ್ 37, ಸ್ಟೇಟ್ಮೆಂಟ್ ಇಸ್ value development requires conscious, planned and deliberate attempts by the school and the teachers. Statement 2, values needed for sustainable development cannot be taught in a school setting. Yes, the correct answer is option C. Statement 1 is correct but statement 2 is incorrect. Question number 38, identify those teaching strategies which are learner centered. ಕಲಿಕಾ ಕೇಂದ್ರಿತ ಬೋಧನಾ ತಂತ್ರಗಳನ್ನು ಇಲ್ಲಿ ಗುರುತಿಸಬೇಕಾಗಿದೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಎ, ಸಿ ಅಂಡ್ ಡಿ. ಕೋಆಪರೇಟಿವ್ ಲರ್ನಿಂಗ್, ಟೀಮ್ ಟೀಚಿಂಗ್, ಕೋಆಪರೇಟಿವ್ ಲರ್ನಿಂಗ್, ಲ್ಯಾಬೊರೇಟರಿ ಬೇಸ್ಡ್ ಪ್ರಾಜೆಕ್ಟ್ಸ್ ಅಂಡ್ ಪೇರ್ ಶೇರ್ ಡಿಸ್ಕಷನ್. ದೀಸ್ ಆರ್ ಲರ್ನರ್ ಸೆಂಟರ್ಡ್. ಇಲ್ಲಿ ಸಹಕಾರಿ ಕಲಿಕೆ ಆಗಿರ್ಬೋದು, ಪ್ರಯೋಗಾಲಯ ಆಧಾರಿತ ಯೋಜನೆಗಳಾಗಿರ್ಬೋದು, ಮತ್ತೆ ಜೊತೆಗೆ ಈ ಜೋಡಿ ಹಂಚಿಕೆ ಚರ್ಚೆಗಳು, ಈ ಮೂರು ಕೂಡ ಏನಾಗಿವೆ ಕಲಿಕಾ ಕೇಂದ್ರಿತ, ವಿದ್ಯಾರ್ಥಿ ಕೇಂದ್ರಿತ ಆಗಿವೆ. ಕ್ವೆಶ್ಚನ್ ನಂಬರ್ 39, which one of the following assessment procedures is conducted during an in progress teaching learning session? ಪ್ರಗತಿಯಲ್ಲಿರುವ ಬೋಧನೆ ಕಲಿಕೆಯ ಅಧಿವೇಶನದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವ ಮೌಲ್ಯಮಾಪನ ಕಾರ್ಯವಿಧಾನವನ್ನ ನಡೆಸಲಾಗ್ತಾ ಇದೆ? ಸಮೇಟಿವ್, ಫಾರ್ಮೇಟಿವ್, ನಾರ್ಮ್ ರೆಫರೆನ್ಸ್, ಕ್ರೈಟೇರಿಯನ್ ರೆಫರೆನ್ಸ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್, ರಚನಾತ್ಮಕ ಮೌಲ್ಯಮಾಪನ. ಕ್ವೆಶ್ಚನ್ ನಂಬರ್ 40, reflective level of teaching is different from memory level of teaching because the pattern of communication that is involved in reflective level of teaching is. ಸೊ ಈ ಪ್ರತಿಫಲನ ಮಟ್ಟದ ಬೋಧನೆ ಏನಿದೆ ಮೆಮೊರಿ ಮಟ್ಟದ ಬೋಧನೆಗಿಂತ ಭಿನ್ನವಾಗಿದೆ. ಏಕೆಂದ್ರೆ ಪ್ರತಿಫಲನ ಮಟ್ಟದ ಬೋಧನೆಯಲ್ಲಿ ಒಳಗೊಂಡಿರುವ ಸಂವಹನದ ಮಾದರಿ ಯಾವುದು ಅಂತಂದ್ರೆ ಲೀನಿಯರ್, ಬಾಟಮ್ ಅಪ್, ಇಂಟರ್ನ್ಯಾಕ್ಷನಲ್, ಟ್ರಾನ್ಸಾಕ್ಷನಲ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಟ್ರಾನ್ಸಾಕ್ಷನಲ್. ಕ್ವೆಶ್ಚನ್ ನಂಬರ್ 41, ಕ್ಲಾಸ್ ರೂಮ್ ಇಂಟರಾಕ್ಷನ್ಸ್ ಆರ್ ಇನ್ಫ್ಲೂಯೆನ್ಸ್ಡ್ ಲಾರ್ಜ್ಲಿ ಬೈ. ಸೊ ತರಗತಿಯಲ್ಲಿನ ಪರಸ್ಪರ ಕ್ರಿಯೆಗಳು ಹೆಚ್ಚಾಗಿ ಯಾವುದರಿಂದ ಪ್ರಭಾವಿತವಾಗ್ತಾ ಇವೆ? ಆಪ್ಷನ್ ಇ, ಸ್ಟೂಡೆಂಟ್ಸ್ ಕಮಿಟ್ಮೆಂಟ್. ಆಪ್ಷನ್ ಬಿ, ಟೀಚರ್ ಸೆಂಟ್ರಿಕ್ ಎನ್ವೈರನ್ಮೆಂಟ್. ಆಪ್ಷನ್ ಸಿ, ಆರ್ಗನೈಸೇಷನಲ್ ಓವರ್ಸೈಟ್. ಆಪ್ಷನ್ ಡಿ, ಅನ್ಸಾಲಿಸಿಟೆಡ್ ಇಂಟರ್ವೆನ್ಷನ್ಸ್. ಎಸ್, ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಇ, ಸ್ಟೂಡೆಂಟ್ಸ್ ಕಮಿಟ್ಮೆಂಟ್, ವಿದ್ಯಾರ್ಥಿಯ ಬದ್ಧತೆ. ಇವುಗಳಿಂದ ತರಗತಿಯಲ್ಲಿನ ಪರಸ್ಪರ ಕ್ರಿಯೆಗಳು ಪ್ರಭಾವಿತವಾಗ್ತಾ ಇದ್ದಾವೆ. Question number 42, which of the following is an example of maximum performance test? ಸೊ ಗರಿಷ್ಠ ಕಾರ್ಯಕ್ಷಮತೆ ಪರೀಕ್ಷೆಯ ಒಂದು ಉದಾಹರಣೆ ಯಾವುದು ಅಂದಾಗ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಆಪ್ಟಿಟ್ಯೂಡ್ ಟೆಸ್ಟ್. ಕ್ವೆಶ್ಚನ್ ನಂಬರ್ 43, ಅಕಾರ್ಡಿಂಗ್ ಟು ಯು ದ ಏಮ್ ಆಫ್ ಎಜುಕೇಶನ್ ಶುಡ್ ಬಿ. ಸೊ ನಿಮ್ಮ ಪ್ರಕಾರ ಶಿಕ್ಷಣದ ಮುಖ್ಯ ಗುರಿ ಏನಾಗಿರಬೇಕು? ಪ್ರೊವೈಡಿಂಗ್ ನಾಲೆಜ್, ಜ್ಞಾನವನ್ನು ನೀಡುವುದು. ಆಪ್ಷನ್ ಬಿ, ಟು ಡೆವಲಪ್ ಪರ್ಸನಾಲಿಟಿ, ವ್ಯಕ್ತಿತ್ವವನ್ನು ವಿಕಸನ ಮಾಡುವುದು. ಆಪ್ಷನ್ ಸಿ, ಟು ಮೇಕ್ ಗುಡ್ ಸಿಟಿಜನ್, ಉತ್ತಮ ನಾಗರಿಕರನ್ನಾಗಿ ಮಾಡುವುದು. ಆಪ್ಷನ್ ಡಿ, ಟು ರಿಫಾರ್ಮ್ ದ ಸೊಸೈಟಿ, ಸಮಾಜವನ್ನ ಸುಧಾರಿಸುವುದು. ಸೊ ಇಲ್ಲಿ ನೋಡಿದ್ರೆ ಎಲ್ಲವೂ ಕೂಡ ಶಿಕ್ಷಣದ ಗುರಿಗಳೇ ಆಗಿವೆ. ಎಲ್ಲಾ ಗುರಿಗಳು ಕೂಡ ಇಂಪಾರ್ಟೆಂಟೇ ಆಗಿವೆ. ಆದ್ರೆ ಇದರಲ್ಲಿ ಅತಿ ಹೆಚ್ಚು ಮಹತ್ವವನ್ನು ಹೊಂದಿರುವ ಒಂದು ಗುರಿ ಅಂತಂದ್ರೆ ವ್ಯಕ್ತಿತ್ವ ವಿಕಸನ ಆಗಬೇಕು, ಟು ಡೆವಲಪ್ ದ ಪರ್ಸನಾಲಿಟಿ ಆಫ್ ದ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳ ಒಂದು ವ್ಯಕ್ತಿತ್ವ ಬೆಳವಣಿಗೆ ಆದ್ರೆ ಇದರಿಂದ ಸರಳವಾಗಿ ಈ ಸಮಾಜದ ಕೂಡ ಸುಧಾರಣೆ ಆಗುತ್ತೆ, ಅವರು ಉತ್ತಮ ಸಿಟಿಜನ್ ಕೂಡ ಆಗ್ತಾರೆ, ಜ್ಞಾನವನ್ನ ಕೂಡ ಪಡಿತಾರೆ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಬಿ ಸರಿಯಾಗಿದೆ.
Question number 44. If students are not taking interest in your teaching, then we will. So ವಿದ್ಯಾರ್ಥಿಗಳು ನಿಮ್ಮ ಒಂದು ಬೋಧನೆಯಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ, ಸೊ ಅವಾಗ ನೀವು ಶಿಕ್ಷಕರಾಗಿ ಏನ್ ಮಾಡಬೇಕು? ಆಪ್ಷನ್ ಎ, ಇಗ್ನೋರ್ ದೆಮ್, ಅಂತ ವಿದ್ಯಾರ್ಥಿಗಳನ್ನು ನಿರ್ಲಕ್ಷಿಸುವುದು. ಆಪ್ಷನ್ ಬಿ, ಲೀವ್ ದ ಕ್ಲಾಸ್, ತರಗತಿಯಿಂದ ಹೊರಹೋಗುವುದು. ಆಪ್ಷನ್ ಸಿ, ಆಸ್ಕ್ ದೆಮ್ ಟು ಪೇ ಅಟೆನ್ಷನ್, ಗಮನ ಹರಿಸುವಂತೆ ಅವರನ್ನು ಕೇಳುವುದು. ಆಪ್ಷನ್ ಡಿ, ಚೇಂಜ್ ದ ಟೀಚಿಂಗ್ ಮೆಥಡ್, ಬೋಧನಾ ವಿಧಾನವನ್ನ ಬದಲಿಸುವುದು. ಸೊ ಯಾವಾಗ ವಿದ್ಯಾರ್ಥಿಗಳು ನಿಮ್ಮ ಒಂದು ಬೋಧನೆಯಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ, ಸೊ ಅವಾಗ ನೀವು ನಿಮ್ಮ ಬೋಧನಾ ವಿಧಾನವನ್ನ ಬದಲಿಸಬೇಕಾಗ್ತದೆ. ಸೊ ಚೇಂಜ್ ದ ಟೀಚಿಂಗ್ ಮೆಥಡ್ ಇಸ್ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 45. ಡ್ಯೂರಿಂಗ್ ಟೀಚಿಂಗ್ ಅ ಟೀಚರ್ ಗಿವ್ಸ್ ಎಕ್ಸಾಂಪಲ್ಸ್. ಬೋಧನೆ ಸಮಯದಲ್ಲಿ ಒಬ್ಬ ಶಿಕ್ಷಕನು ಉದಾಹರಣೆಗಳನ್ನು ನೀಡ್ತಾನೆ, ಏಕೆಂದ್ರೆ ಟು ಅಟ್ರಾಕ್ಟ್ ದ ಸ್ಟೂಡೆಂಟ್ಸ್ ಅಟೆನ್ಷನ್, ವಿದ್ಯಾರ್ಥಿಗಳ ಗಮನವನ್ನು ಸೆಳೆಯಲು. ಆಪ್ಷನ್ ಬಿ, ಟು ಮೇಕ್ ಲೆಸನ್ ಇಂಟರೆಸ್ಟಿಂಗ್, ಪಾಠವನ್ನು ಆಸಕ್ತಿದಾಯಕವಾಗಿಸಲು. ಆಪ್ಷನ್ ಸಿ, ಟು ಎಕ್ಸ್ಪ್ಲೇನ್ ದ ಲೆಸನ್, ಪಾಠವನ್ನು ವಿವರಿಸಲು. ಆಪ್ಷನ್ ಡಿ, ಟು ಕಂಟಿನ್ಯೂ ದ ಲೆಸನ್ ಫಾರ್ ಲಾಂಗ್ ಟೈಮ್, ದೀರ್ಘಕಾಲದವರೆಗೆ ಪಾಠವನ್ನ ಮುಂದುವರಿಸಲು. ಸೊ ಯಾವಾಗ ಶಿಕ್ಷಕರು ಉದಾಹರಣೆಗಳನ್ನು ನೀಡ್ತಾರೆ ಅಂತಂದ್ರೆ ಈ ಒಂದು ಪಾಠವನ್ನ ವಿವರಣೆ ಮಾಡಲು. ಸೊ whenever we are going to explain the lesson, we are going to give examples. Question number 46. The purpose of establishing Navodaya school is. ನವೋದಯ ಶಾಲೆಗಳನ್ನು ಸ್ಥಾಪಿಸುವ ಉದ್ದೇಶ ಟು ಕಂಪ್ಲೀಟ್ ಸರ್ವ ಶಿಕ್ಷಾ ಅಭಿಯಾನ್ ಇನ್ ರೂರಲ್ ಏರಿಯಾಸ್, ಗ್ರಾಮೀಣ ಪ್ರದೇಶದಲ್ಲಿ ಈ ಸರ್ವ ಶಿಕ್ಷಣ ಅಭಿಯಾನ ಪೂರ್ಣಗೊಳಿಸುವುದು. ಅಥವಾ ಟು ಪ್ರೊವೈಡ್ ಗುಡ್ ಎಜುಕೇಶನ್ ಇನ್ ರೂರಲ್ ಏರಿಯಾಸ್, ಗ್ರಾಮೀಣ ಪ್ರದೇಶಗಳಿಗೆ ಉತ್ತಮ ಶಿಕ್ಷಣ ಒದಗಿಸುವುದು. ಆಪ್ಷನ್ ಸಿ, ಚೆಕ್ ವೇಸ್ಟೇಜ್ ಆಫ್ ಎಜುಕೇಶನ್ ಇನ್ ರೂರಲ್ ಏರಿಯಾಸ್, ಗ್ರಾಮೀಣ ಪ್ರದೇಶಗಳಲ್ಲಿ ಶಿಕ್ಷಣ ವ್ಯರ್ಥವಾಗುವುದನ್ನು ತಡೆಯಲು. ಆಪ್ಷನ್ ಡಿ, ಟು ಇನ್ಕ್ರೀಸ್ ನಂಬರ್ ಆಫ್ ಸ್ಕೂಲ್ಸ್ ಇನ್ ರೂರಲ್ ಏರಿಯಾಸ್, ಗ್ರಾಮೀಣ ಪ್ರದೇಶಗಳಲ್ಲಿ ಶಾಲೆಗಳ ಸಂಖ್ಯೆ ಹೆಚ್ಚಿಸುವುದು. ನವೋದಯ ಶಾಲೆಯ ಮುಖ್ಯ ಉದ್ದೇಶ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಉತ್ತಮ ಶಿಕ್ಷಣವನ್ನು ಒದಗಿಸುವುದು. ಪ್ರೊವೈಡಿಂಗ್ ಗುಡ್ ಎಜುಕೇಶನ್ ಇನ್ ರೂರಲ್ ಏರಿಯಾಸ್, ಇಟ್ ವಾಸ್ ದ ಏಮ್ ಆಫ್ ನವೋದಯ ಸ್ಕೂಲ್ಸ್. ಕ್ವೆಶ್ಚನ್ ನಂಬರ್ 47. ದ ಸ್ಟ್ಯಾಂಡರ್ಡ್ ಆಫ್ ಎಜುಕೇಶನ್ ಕ್ಯಾನ್ ಬಿ ರೈಸ್ಡ್ ಬೈ. ಶಿಕ್ಷಣದ ಗುಣಮಟ್ಟವನ್ನು ಯಾವುದರಿಂದ ಹೆಚ್ಚಿಸಬಹುದು? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಅಪಾಯಿಂಟಿಂಗ್ ಗುಡ್ ಟೀಚರ್ಸ್. ಉತ್ತಮ ಶಿಕ್ಷಕರನ್ನ ಅಪಾಯಿಂಟ್ ಮಾಡೋದ್ರ ಮೂಲಕ ಈ ಒಂದು ಶಿಕ್ಷಣದ ಗುಣಮಟ್ಟವನ್ನ ಹೆಚ್ಚಿಸಬಹುದು. ಕ್ವೆಶ್ಚನ್ ನಂಬರ್ 48. ಆನ್ ಫಸ್ಟ್ ಡೇ ಇನ್ ಅ ಕ್ಲಾಸ್ ಯು ವಿಲ್. ಸೊ ತರಗತಿಯ ಮೊದಲನೇ ದಿನ ಶಿಕ್ಷಕರು ಏನ್ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ಔಟ್ ಆಫ್ ದಿ ಗಿವನ್ ಆಪ್ಷನ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಟೇಕ್ ಇಂಟ್ರೊಡಕ್ಷನ್ ಆಫ್ ಸ್ಟೂಡೆಂಟ್ಸ್ ಅಂಡ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಸೊ ಯಾವಾಗಲೂ ಶಿಕ್ಷಕರು ಮೊದಲನೇ ದಿನದ ತರಗತಿಯಲ್ಲಿ ವಿದ್ಯಾರ್ಥಿಗಳ ಒಂದು ಪರಿಚಯನ ತೆಗೆದುಕೊಳ್ಳಬೇಕು, ಮತ್ತೆ ಶಿಕ್ಷಕರು ಕೂಡ ತಮ್ಮ ಪರಿಚಯವನ್ನು ವಿದ್ಯಾರ್ಥಿಗಳಿಗೆ ನೀಡಬೇಕು. ಕ್ವೆಶ್ಚನ್ ನಂಬರ್ 49. ಅ ಟೀಚರ್ ಲರ್ನ್ಸ್ ಮೋಸ್ಟ್ ಬೈ. ಯಾವಾಗ ಶಿಕ್ಷಕರು ಯಾವುದರಿಂದ ಹೆಚ್ಚಿಗೆ ಕಲಿತಾ ಇದ್ದಾರೆ ಅಂತಂದ್ರೆ ಸ್ಟೂಡೆಂಟ್ಸ್, ಕಲೀಗ್ಸ್, ಪ್ರಿನ್ಸಿಪಲ್, ಎಕ್ಸ್ಪೀರಿಯನ್ಸ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಇಸ್ ಎಕ್ಸ್ಪೀರಿಯನ್ಸ್ ಡ್ಯೂರಿಂಗ್ ಟ್ರೈನಿಂಗ್. ಸೊ ಈ ತರಬೇತಿಯ ಸಮಯದಲ್ಲಿ ಅವರ ಅನುಭವಗಳಿಂದ ಶಿಕ್ಷಕರು ಹೆಚ್ಚಾಗಿ ಕಲಿತಾ ಇದ್ದಾರೆ. ಕ್ವೆಶ್ಚನ್ ನಂಬರ್ 50. ದ ಪರ್ಪಸ್ ಆಫ್ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಇಸ್. ರಾಷ್ಟ್ರೀಯ ಶಿಕ್ಷಣ ನೀತಿಯ ಮುಖ್ಯ ಉದ್ದೇಶ ಏನು ಅಂದಾಗ ಆಪ್ಷನ್ ಸಿ, ಟು ರಿವ್ಯೂ ದ ಎಜುಕೇಶನ್, ಶಿಕ್ಷಣವನ್ನ ಪರಿಶೀಲಿಸುವುದು. Okay friends, this is about today's session. If you want to join our Karnataka set paper 1 course, you will get live classes, theory lectures, MCQ lectures, mock tests, PYQs, model question papers in our global online app. For paper 2 also you will get notes and MCQ set. If you want to join, you can download global online app and join. For more details, you can join our global online Kannada telegram group. Yes, I wish all the best to all. Thank you.